ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಸಾಧನಾ ಅಕಾಡೆಮಿ ಶಿಕಾರಿಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಇಂಡಿಯನ್ ಜಿಯೋಗ್ರಫಿಯಲ್ಲಿ ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ ಅನ್ನೋ ಟಾಪಿಕನ್ನು ನೋಡೋಣ. ಇದು ಪಾರ್ಟ್ 1, ಆಮೇಲೆ ಇದ್ರ ಪಾರ್ಟ್ 2, ಆಮೇಲೆ ಸಕ್ಸೆಸಿವ್ ಬೇಕಾದರೆ ಪಾರ್ಟ್ 3 ರಿಲೀಸ್ ಆಗ್ಬೋದು. ಈ ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ ಒಳಗಡೆ ನಾವು ಏನೇನು ನೋಡ್ತೀವಿಪ್ಪ ಅಂತಂತಂದರೆ, ಒಂದು ನದರ್ನ್ ಮೌಂಟೇನ್ಸು, ನದರ್ನ್ ಪ್ಲೇನ್ಸು, ಪೆನಿನ್ಸುಲರ್ ಪ್ಲೇಟ್ಯೂಸು, ಇಂಡಿಯನ್ ಐಲ್ಯಾಂಡು ಮತ್ತು ಗ್ರೇಟ್ ಇಂಡಿಯನ್ ಡೆಸರ್ಟ್ಸ್ನು ಇವು ಟಾಪಿಕ್ಸನ್ನು ನೋಡ್ತೀವಿ. ಇವತ್ತು ಪಾರ್ಟ್ 1 ಏನು ಮಾಡೋಣಪ್ಪ ಅಂತಂದರೆ ನದರ್ನ್ ಮೌಂಟೇನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟು ಫಿಸಿಯೋಗ್ರಾಫಿಕ್ ಡಿವಿಷನ್ ಆಫ್ ಇಂಡಿಯಾ ತಿಳ್ಕೊಳ್ಳೋ ಮುಂಚೆ ನಮ್ಮ ಇಂಡಿಯಾದ ಲೊಕೇಶನ್ ಎಲ್ಲಿದೆ ಅಂತ ನೋಡೋಣ. ಇವಾಗ ನಾವು ವರ್ಲ್ಡ್ ಮ್ಯಾಪನ್ನು ತೊಗೊಂಡ್ರೆ ಇಕ್ವೇಟರು, ಇದು ಇಕ್ವೇಟರ್ ಏನಪ್ಪ ಅಂತಂದರೆ ಇದು 0 ಡಿಗ್ರಿ ಲ್ಯಾಟಿಟ್ಯೂಡು ಏನಪ್ಪ ಅಂತಂದರೆ ಥ್ರೂ ಔಟ್ ವರ್ಲ್ಡ್ ಏನಪ್ಪ ಪಾಸ್ ಆಗುತ್ತೆ. ಇದೇನು ಮಾಡುತ್ತಪ್ಪ ಅಂತಂದರೆ ಎರಡು ಡಿವಿಷನ್ ಮಾಡುತ್ತೆ ಅರ್ಥನ. ಏನು 2 ಡಿವಿಷನ್ ಮಾಡುತ್ತೆ? ನದರ್ನ್ ಹೆಮಿಸ್ಫಿಯರು ಮತ್ತು ಸದರ್ನ್ ಹೆಮಿಸ್ಫಿಯರು. ಈ ನದರ್ನ್ ಹೆಮಿಸ್ಫಿಯರ್ ಸದರ್ನ್ ಹೆಮಿಸ್ಫಿಯರ್ ಮತ್ತೆ ಸಬ್ ಡಿವಿಷನ್ ಆಗ್ತವೆ. ಹೆಂಗೆ ಸಬ್ ಡಿವಿಷನ್ ಆಗುತ್ತಪ್ಪ ಅಂತಂದರೆ ಇದು 0 ಡಿಗ್ರಿ. ಈ 0 ಡಿಗ್ರಿಯಲ್ಲಿ ಏನಪ್ಪ ಅಂತಂದರೆ ಇದು ಲಾಂಗಿಟ್ಯೂಡ್ ಪಾಸ್ ಆಗುತ್ತೆ. ಈ 0 ಡಿಗ್ರಿ ಲಾಂಗಿಟ್ಯೂಡು ಮತ್ತು ನದರ್ನ್ ಹೆಮಿಸ್ಫಿಯರನ್ನು ಈಸ್ಟರ್ನ್ ನದರ್ನ್ ಹೆಮಿಸ್ಫಿಯರ್, ವೆಸ್ಟರ್ನ್ ನದರ್ನ್ ಹೆಮಿಸ್ಫಿಯರ್ ಅಂತ ಡಿವಿಷನ್ ಮಾಡುತ್ತೆ. ಆಮೇಲೆ ಇದು 0 ಡಿಗ್ರಿ ಇದೆಯಲ್ಲ, ಹಾಗೆ ಸದರ್ನ್ ಹೆಮಿಸ್ಫಿಯರ್ನು ಕೂಡ ಈಸ್ಟರ್ನ್ ಸದರ್ನ್ ಹೆಮಿಸ್ಫಿಯರು, ವೆಸ್ಟರ್ನ್ ಸದರ್ನ್ ಹೆಮಿಸ್ಫಿಯರ್ ಅಂತ ಡಿವಿಷನ್ ಮಾಡುತ್ತೆ. ಹಾಗಾದರೆ ನಮ್ಮ ಇಂಡಿಯಾ ಎಲ್ಲಿ ಲೊಕೇಟೆಡ್ ಐತಪ್ಪ ಅಂತಂದರೆ ಎಸ್ಪೆಷಲಿ ನದರ್ನ್ ಹೆಮಿಸ್ಫಿಯರಲ್ಲಿ ಲೊಕೇಟೆಡ್ ಇದೆ. ಅದರಲ್ಲೂ ಮೇನ್ ಸ್ಪೆಸಿಫಿಕ್ಕಾಗಿ ಹೇಳ್ಬೇಕಂತಂತಂದರೆ ಈಸ್ಟರ್ನ್ ನದರ್ನ್ ಹೆಮಿಸ್ಫಿಯರಲ್ಲಿ ನಮ್ಮ ಇಂಡಿಯಾ ಲೊಕೇಟೆಡ್ ಇದೆ. ಇವಾಗ ಇಂಡಿಯಾಸ್ ಲೊಕೇಶನ್ ನೋಡಾಯಿತು. ನೆಕ್ಸ್ಟು ನಮ್ಮ ಇಂಡಿಯಾದಿಂದ ನಮ್ಮ ಇಂಡಿಯಾ ಮ್ಯಾಪ್ ತೆಗೆದ್ರೆ ಇಲ್ಲೇನಾಗುತ್ತಪ್ಪ ಅಂತಂದರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಹಾದು ಹೋಗುತ್ತೆ. ಸಾರಿ ಫಾರ್ ದಿ ಇನ್ಕನ್ವೀನಿಯನ್ಸ್ ಆಫ್ ಮ್ಯಾಪ್. ಇಲ್ಲೇನಾಗುತ್ತೆ ಅಂದರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಹಾದು ಹೋಗುತ್ತೆ. ಆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಏನು ಮಾಡುತ್ತಪ್ಪ ಅಂತಂದರೆ ಇಂಡಿಯಾನ 2 ಭಾಗಗಳನ್ನಾಗಿ ಡಿವೈಡ್ ಮಾಡುತ್ತೆ. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಡಿವೈಡ್ಸ್ ಇಂಡಿಯಾ ಇಂಟು 2 ಈಕ್ವಲ್ ಹಾಫ್ಸ್. ಈಗ ಈ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಲೈನ್ ಇದೆಯಲ್ಲ, ಇದು ಕೆಲವೊಂದು ಸ್ಟೇಟ್ಸ್ಗಳಿಂದ ಹಾದು ಹೋಗುತ್ತೆ. ಅವು ಯಾವ್ಯಾವ ಸ್ಟೇಟ್ಸಪ್ಪ ಅಂತಂತಂದರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಪಾಸಸ್ ಟು ದಿ ಫಾಲೋವಿಂಗ್ ಸ್ಟೇಟ್ಸ್. ಯಾವ ಸ್ಟೇಟ್ಸಪ್ಪ ಅಂದರೆ, ಒಂದು ಗುಜರಾತು, ಎರಡನೇದು ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ, ಜಾರ್ಖಂಡು, ವೆಸ್ಟ್ ಬೆಂಗಾಲು, ತ್ರಿಪುರ, ಮಿಜೋರಾಂ. ಇವೇನಪ್ಪ ಅಂದರೆ ಇಷ್ಟು 8 ಸ್ಟೇಟ್ಸ್ಗಳಿಂದ ಏನಪ್ಪ ಅಂತಂದರೆ ಇದು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಹಾದೋಗುತ್ತೆ. ಇವಾಗ ಇದನ್ನು ಹೆಂಗೆ ನೆನಪಿಟ್ಕೋಬೇಕಂತಂದರೆ ಇದಕ್ಕೊಂದು ಟ್ರಿಕ್ ಇದೆ. ಏನಪ್ಪ ಟ್ರಿಕ್ ಅಂತಂತಂದರೆ, ನಾವು ಹೆಂಗೆ ನೆನಪಿಟ್ಕೋತಿದ್ವಿ ಅಂತಂತಂದರೆ, ರಾಜೀವ್ ಗಾಂಧಿ ಮೇಡ್ ಚೀಫ್ ಜಸ್ಟಿಸ್ ಆಫ್ ಮಿಜೋರಾಂ ಟು ವೇಟ್. ಇದರಲ್ಲಿ ಏನಪ್ಪ ಅಂತಂತಂದರೆ ಇವು ಲೆಟರ್ಸ್ ಇಂಪಾರ್ಟೆಂಟು. ರಾಜೀವ್ ಗಾಂಧಿ ಒಳಗೆ ಒಳಗೆ R, ಗಾಂಧಿ ಒಳಗಡೆ G, ಮೇಡ್ ಒಳಗಡೆ M, ಚೀಫ್ ಜಸ್ಟಿಸ್ ಒಳಗೆ C ಮತ್ತು ಜೆ ಒಳಗೆ ಜಸ್ಟಿಸ್ ಒಳಗಡೆ J, ಆಮೇಲೆ ಮಿಜೋರಾಮು ಟು ಒಳಗಡೆ T, ಆಮೇಲೆ ವೇಟ್ ಒಳಗಡೆ W. ಇವೇನಪ್ಪ ಅಂದರೆ 8 ಸ್ಟೇಟ್ಸ್ನು ಏನಪ್ಪ ಅಂತಂದರೆ ಈಸಿಯಾಗಿ ನಾವು ನೆನಪಿಟ್ಕೋಬೋದು. ಏನಪ್ಪ ಅಂತಂದರೆ ರಾಜಸ್ಥಾನ, ಗುಜರಾತು, ಮಧ್ಯಪ್ರದೇಶ, ಛತ್ತೀಸ್ಗಢ, ಜಾರ್ಖಂಡು, ಮಿಜೋರಾಮು, ತ್ರಿಪುರ, ಹಾಗೆ ವೆಸ್ಟ್ ಬೆಂಗಾಲ್. ಇದು ಒಂದು ನೀವು ನೆನಪಿಟ್ಕೊಂಡ್ರೆ ನೀವೇನಪ್ಪ ಅಂತಂದರೆ ಈಸಿಯಾಗಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಯಾವ್ಯಾವ ಸ್ಟೇಟ್ಸಿಂದ ಅದು ಹೋಗುತ್ತೆ ಅಂತ ನೆನಪಿಟ್ಕೋಬೋದು. ಏನಪ್ಪ ಇದು ಸೆಂಟೆನ್ಸ್ ಏನಂತಂದರೆ, ರಾಜೀವ್ ಗಾಂಧಿ ಮೇಡ್ ಚೀಫ್ ಜಸ್ಟಿಸ್ ಆಫ್ ಮಿಜೋರಾಂ ಟು ವೇಟ್. ಅದರಲ್ಲಿ ರಾಜಸ್ಥಾನ ಆಯಿತು, ಗುಜರಾತ್ ಆಯಿತು, ಮಧ್ಯಪ್ರದೇಶ ಆಯಿತು, ಛತ್ತೀಸ್ಗಢ ಆಯಿತು, ಜಾರ್ಖಂಡ್ ಆಯಿತು, ವೆಸ್ಟ್ ಬೆಂಗಾಲ್ ಆಯಿತು, ತ್ರಿಪುರ ಮತ್ತು ಮಿಜೋರಾಂ. ಇದೇನಪ್ಪ ಅಂದರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಪಾಸಸ್ ಟು ದೀಸ್ ಸ್ಟೇಟ್ಸು. ನೆಕ್ಸ್ಟು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಬರುತ್ತೆ. ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಏನಾಗುತ್ತಪ್ಪ ಅಂತಂದರೆ ಇಂಡಿಯಾ ಥ್ರೂ ಕೆಲವೊಂದು ಸ್ಟೇಟ್ಸ್ಗಳಿಂದ ಪಾಸ್ ಆಗುತ್ತೆ.
ಇವು ಯಾವ್ಯಾವ ಸ್ಟೇಟ್ಸಪ್ಪ ಅಂತಂತಂದರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಪಾಸಸ್ ಥ್ರೂ 5 ಇಂಡಿಯನ್ ಸ್ಟೇಟ್ಸು. ಈ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮು ಒಂದು UP, ಮಧ್ಯಪ್ರದೇಶ, ಛತ್ತೀಸ್ಗಢ, ಒಡಿಸ್ಸಾ, ಆಂಧ್ರ ಪ್ರದೇಶ. ಇವೇನಪ್ಪ ಅಂತಂದರೆ ಈ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಈ ಸ್ಟೇಟ್ಸ್ಗಳಿಂದ ಹಾದು ಹೋಗುತ್ತೆ. ಇವು ನೀವು ನೆನಪಿಟ್ಕೋಬೇಕು. ಇವಾಗ ಇಂಡಿಯಾಸ್ ಲೊಕೇಶನ್ ನೋಡಿದ್ವಿ, ಇಂಡಿಯಾಸ್ ಎಕ್ಸ್ಟೆನ್ಷನ್ ನೋಡೋಣ. ಇಂಡಿಯಾ ಏನಪ್ಪ ಅಂತಂತಂದರೆ ಇವಾಗಂತೂ ನಮಗೆ ಐಡಿಯಾ ಬಂತು. ಇಂಡಿಯಾ ಏನಪ್ಪ ಅಂತಂತಂದರೆ ಈಸ್ಟರ್ನ್ ನದರ್ನ್ ಹೆಮಿಸ್ಫಿಯರ್ ಒಳಗೆ ಇದೆ ಅಂತ ನಮಗೆ ಗೊತ್ತಾಯಿತು. ಇವಾಗ ಎಷ್ಟು ಎಕ್ಸ್ಟೆನ್ಷನ್ ಇದೆ ಅಂತಂತಂದರೆ ಒಂದು ಇಂಡಿಯಾ ಈಸ್ ಎಕ್ಸ್ಟೆಂಡೆಡ್ ಫ್ರಮ್ 8 ಡಿಗ್ರಿ 4 ಮಿನಿಟ್ ನಾರ್ತ್ ಟು 37 ಡಿಗ್ರಿ 6 ಮಿನಿಟ್ ನಾರ್ತ್. ಇವಾಗ ನಾರ್ತ್ ಯಾಕೆ ಬಂತು? ಇಲ್ಲಿ ನದರ್ನ್ ಹೆಮಿಸ್ಫಿಯರ್ ಒಳಗಿದೆ, ಅದಕ್ಕೆ ನಾರ್ತ್ ಅಂತ ಬಂತು. ಅಂದರೆ 8 ಡಿಗ್ರಿ 4 ಮಿನಿಟ್ ನಾರ್ತ್ ಟು 37 ಡಿಗ್ರಿ 6 ಮಿನಿಟ್ ನಾರ್ತು. ಹಾಗೆ ಈಸ್ಟ್ ಇದು ನಾರ್ತ್ ಸೌತ್ ಎಕ್ಸ್ಟೆನ್ಷನು. ಈ ನಾರ್ತ್ ಸೌತ್ ಎಕ್ಸ್ಟೆನ್ಷನ್ ಇದೆಯಲ್ಲ, ಇದು 3214 ಕಿಲೋಮೀಟರ್ ಇದೆ. ಇದು ಎಕ್ಸ್ಟೆನ್ಷನ್ ಏನಿದೆಯಲ್ಲ ಇದು 3214 ಕಿಲೋಮೀಟರ್ಸ್ ಇದೆ. ಹಾಗೆ ಈಸ್ಟ್ ವೆಸ್ಟ್ ಎಕ್ಸ್ಟೆನ್ಷನ್ ಬಂತಂತಂದರೆ ಈ ಲೈನ್ ಇದೆಯಲ್ಲ, ಇದು ಈಸ್ಟ್ ವೆಸ್ಟ್ ಎಕ್ಸ್ಟೆನ್ಷನ್. ಇದು ಈಸ್ಟ್ ವೆಸ್ಟ್ ಎಕ್ಸ್ಟೆನ್ಷನ್ ಬಂತಂದರೆ 68 ಡಿಗ್ರಿ 7 ಮಿನಿಟ್ ಈಸ್ಟ್ ಟು 97 ಡಿಗ್ರಿ 25 ಮಿನಿಟ್ಸ್ ಈಸ್ಟ್ ಯಾಕೆ ಬತ್ತಪ್ಪ ಅಂತಂದರೆ ನಮ್ದೇನಪ್ಪ ಅಂದರೆ ಈಸ್ಟರ್ನ್ ನದರ್ನ್ ಹೆಮಿಸ್ಫಿಯರ್ ನಮ್ಮ ಇಂಡಿಯಾ ಲೊಕೇಟೆಡ್ ಇರೋದ್ರಿಂದ ಇದೇನಪ್ಪ ಅಂದರೆ ಈಸ್ಟ್ ಎಕ್ಸ್ಟೆನ್ಷನ್ ಬಂತು. 68 ಡಿಗ್ರಿ 7 ಮಿನಿಟ್ ಈಸ್ಟ್ ಟು 97 ಡಿಗ್ರಿ 25 ಮಿನಿಟ್ಸ್ ಈಸ್ಟು. ಇವೇನಪ್ಪ ಅಂತಂದರೆ ಇದು ನಾರ್ತ್ ಸೌತ್ ಎಕ್ಸ್ಟೆನ್ಷನು, ಈಸ್ಟ್ ವೆಸ್ಟ್ ಎಕ್ಸ್ಟೆನ್ಷನು. ಇದು ಈಸ್ಟ್ ವೆಸ್ಟ್ ಎಕ್ಸ್ಟೆನ್ಷನ್ ಎಷ್ಟಿದೆ ಅಂತಂದರೆ 2933 ಕಿಲೋಮೀಟರ್ ಇದೆ. ಇವಾಗ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಲೈನ್ ಇಲ್ಲಿ ನೋಡ್ತೀರಾ ನೋಡಿ. ಈ ಟ್ರಾಪಿಕ್ ಆಫ್ ಕ್ಯಾನ್ಸರ್ ನೋಡಿ, ಇಲ್ಲಿ ಗುಜರಾತು ಸ್ಮಾಲ್ ಪಾರ್ಟ್ ಏನಪ್ಪ ಅಂತಾರೆ ರಾಜಸ್ಥಾನಲ್ಲಿ ಪಾಸ್ ಹೋಗುತ್ತೆ, ಮಧ್ಯಪ್ರದೇಶ, ಛತ್ತೀಸ್ಗಢ, ಜಾರ್ಖಂಡ್, ವೆಸ್ಟ್ ಬೆಂಗಾಲು, ತ್ರಿಪುರಾ, ಮಿಜೋರಾಂ. ಇದೇನಪ್ಪ ಅಂತಂತಂದರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಪಾಸಾಗಿ ಹೋಗುತ್ತೆ. ನೆಕ್ಸ್ಟು ಏನಪ್ಪ ಅಂತಂತಂದರೆ ಇಲ್ಲಿ ಈಸ್ಟರ್ನ್ ಮೋಸ್ಟ್ ಸ್ಟೇಟ್ ಯಾವುದಪ್ಪ ಅಂತಂತಂದರೆ ಅರುಣಾಚಲ್ ಪ್ರದೇಶ. ವೆಸ್ಟರ್ನ್ ಮೋಸ್ಟ್ ಸ್ಟೇಟ್ ಯಾವುದಪ್ಪ ಅಂತಂತಂದರೆ ಗುಜರಾತ್. ಇಲ್ಲಿ ಎಕ್ಸ್ಪೆಷಲಿ ಅಂತಂದರೆ ಗುಹಾರ್ ಮೋತಿ ಒಳಗಡೆ ಇದು ಈಸ್ಟರ್ನ್ ಮೋಸ್ಟ್ ಪ್ಲೇಸ್ ಇದು. ನೆಕ್ಸ್ಟು ಇಲ್ಲೇನಂತಾರೆ ಕಾಶ್ಮೀರ ಟು ಕನ್ಯಾಕುಮಾರಿವರೆಗೂ ಎಕ್ಸ್ಟೆನ್ಷನ್ ಇದೆ, ನಾರ್ತ್ ಟು ಸೌತ್ ಒಳಗಡೆ. ಆಮೇಲೆ ಇದರಲ್ಲಿ ಸ್ಪೆಸಿಫಿಕ್ಕಾಗಿ ಪಾಯಿಂಟ್ ಬಂತಂತಂದರೆ ಇಂದಿರಾ ಕೋಲು ಈಸ್ ದಿ ನದರ್ನ್ ಮೋಸ್ಟ್ ಪಾಯಿಂಟ್ ಆಫ್ ದಿ ಇಂಡಿಯಾ. ಹಾಗೆ ಇಂದಿರಾ ಪಾಯಿಂಟ್ ಏನಪ್ಪ ಅಂತಂತಂದರೆ ಸದರ್ನ್ ಮೋಸ್ಟ್ ಪಾಯಿಂಟ್ ಆಫ್ ಇಂಡಿಯಾ. ಆಮೇಲೆ ಏನಪ್ಪ ಅಂದರೆ ಇಲ್ಲಿ ಬೇ ಆಫ್ ಬೆಂಗಾಲ್ ಇದೆ, ಇಲ್ಲಿ ಅರೇಬಿಯನ್ ಸಿ ಇದೆ. ಆಮೇಲೆ ಲಕ್ಷದ್ವೀಪ್ ಐಲ್ಯಾಂಡ್ಸು, ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ಸ್. ಇದೇನಪ್ಪ ಅಂತಂದರೆ ಇಂಡಿಯಾಸ್ ಸೈಜ್ ಆ್ಯಂಡ್ ಲೊಕೇಶನ್ ಮ್ಯಾಪ್ ಇದು. ಇವಾಗ ಇಂಡಿಯಾಸ್ ನೇಬರಿಂಗ್ ಕಂಟ್ರೀಸ್ನ ನೋಡೋಣ. ಇಂಡಿಯಾಸ್ ನೇಬರಿಂಗ್ ಕಂಟ್ರೀಸ್ ಯಾರ್ಯಾರು ಇದಾರಪ್ಪ ಅಂತಂದರೆ ಒಂದು ಅಫ್ಘಾನಿಸ್ತಾನು, ಪಾಕಿಸ್ತಾನು, ಚೈನಾ, ಭೂತಾನ್, ನೇಪಾಲ್, ಮ್ಯಾನ್ಮಾರ್ ಮತ್ತು ಬಾಂಗ್ಲಾದೇಶ. ಇವರೇನಪ್ಪ ಅಂತಂತಂದರೆ ಇವರು ನಮ್ಮ ಇಂಡಿಯಾಸ್ ನೇಬರ್ಸು. ಇವ್ರದ್ದು ಏನಪ್ಪ ಅಂತಂದರೆ ಎಕ್ಸ್ಟೆನ್ಷನ್ ಎಷ್ಟೆಷ್ಟಿದೆ ಅಂತಂತಂದರೆ ನೋಡಿ, ಬಾಂಗ್ಲಾದೇಶ ಹೈಯೆಸ್ಟು ಏನಪ್ಪ ಅಂದರೆ ಇಂಡಿಯಾಸ್ ಇಂಟರ್ನ್ಯಾಷನಲ್ ಲ್ಯಾಂಡ್ ಬಾರ್ಡರ್ ಜಾಸ್ತಿ ಶೇರ್ ಮಾಡೋದು ಯಾವುದಪ್ಪ ಅಂತಂದರೆ ಬಾಂಗ್ಲಾದೇಶ 4,096.7 ಕಿಲೋಮೀಟರ್ವರೆಗೂ ಇದೆ. ಆಮೇಲೆ ನೆಕ್ಸ್ಟ್ ಹೈಯೆಸ್ಟ್ ಯಾವುದಪ್ಪ ಅಂತಂದರೆ ಚೈನಾ 3,488 ಕಿಲೋಮೀಟರ್. ಅದರ ನೆಕ್ಸ್ಟ್ ಯಾವುದಪ್ಪ ಅಂದರೆ ಇದು ಪಾಕಿಸ್ತಾನ 3,323 ಕಿಲೋಮೀಟರ್ ಏನಪ್ಪ ಅಂತಂದರೆ ಲ್ಯಾಂಡ್ ನಮ್ಮ ಇಂಡಿಯಾ ಜೊತೆ ಲ್ಯಾಂಡನ್ನು ಶೇರ್ ಮಾಡುತ್ತೆ. ಆಮೇಲೆ ನೆಕ್ಸ್ಟು ನೇಪಾಲು 1,751 ಕಿಲೋಮೀಟರ್ಸು. ಇದು ನೇಪಾಲ್ ಆದ ತಕ್ಷಣ ಯಾವುದು ಅಂತಂತಂದರೆ ಮ್ಯಾನ್ಮಾರು 1,643 ಕಿಲೋಮೀಟರ್ಸು. ಆಮೇಲೆ ಭೂತಾನು 699 ಕಿಲೋಮೀಟರ್ಸು. ಲಾಸ್ಟು ಅಫ್ಘಾನಿಸ್ತಾನ 106 ಕಿಲೋಮೀಟರ್ಸು. ಟೋಟಲ್ ಇಂಡಿಯಾಸ್ ಲ್ಯಾಂಡ್ ಫ್ರಾಂಟಿಯರ್ ಎಷ್ಟಿದೆ ಅಂತಂದರೆ ಭಾರತದ ಭೂಗಡಿ ಎಷ್ಟಿದೆ ಅಂದರೆ ಟೋಟಲಾಗಿ 15,106 ಕಿಲೋಮೀಟರ್ಸ್ ಇದೆ. ಆಮೇಲೆ ನಮ್ಮ ಇಂಡಿಯಾಸ್ ಕೋಸ್ಟ್ ಲೈನು 7,516.6 ಕಿಲೋಮೀಟರ್ ಇದೆ. ಇವಾಗ ಇದನ್ನು ಇಂಡಿಯಾಸ್ ನೇಬರಿಂಗ್ ಕಂಟ್ರೀಸ್ನ ನಾವು ನೆನಪಿಟ್ಕೊಳ್ಳೋಕ್ಕೆ ನಾನು ಹೆಂಗೆ ನೆನಪಿಟ್ಕೋತಿದ್ದೆ ಅಂತಂತಂದರೆ ಒಂದು ಕೋಲ್ಡ್ ವರ್ಡಿಂದ ನೆನಪಿಟ್ಕೋತಿದ್ದೆ. ಏನಪ್ಪ ಅಂತಂತಂದರೆ ಬಚ್ಪನ್ ಮೇ MBA ಅಂತ. ಬಚ್ಪನ್ ಅಂತಂದರೆ BA ಬಾಂಗ್ಲಾದೇಶ, CH ಅಂದರೆ ಚೈನಾ, P ಅಂದರೆ ಪಾಕಿಸ್ತಾನ, ಇದು N ಅಂದರೆ ನೇಪಾಲು, MBA ಒಳಗಡೆ M ಅಂತಂದರೆ ಮ್ಯಾನ್ಮಾರು, B ಅಂದರೆ ಭೂತಾನು,
ಸಾರಿ ಬಿ ಅಂದರೆ ಭೂತಾನು, ಸಾರಿ ಎ ಅಂದರೆ ಅಫ್ಘಾನಿಸ್ತಾನ, ಬಿ ಅಂದರೆ ಭೂತಾನ್. ಇದು ಓಕೆನಾ. ಇದನ್ನು ನಾನು ಹೀಗೆ ನೆನಪಿಟ್ಕೊತಿದ್ದು. ಇವಾಗ ಇವು ಏನಿದೆಯಲ್ಲ ಬಾಂಗ್ಲಾದೇಶು, ಚೈನಾ, ನೇಪಾಳು, ಪಾಕಿಸ್ತಾನ, ಇದು ಇನ್ಕ್ರೀಸಿಂಗ್ ಟು ಡಿಕ್ರೀಸಿಂಗ್ ಆರ್ಡರ್. ಫಸ್ಟ್ ಏನಪ್ಪ ಅಂತಂದರೆ ಬಾಂಗ್ಲಾ ಬರುತ್ತೆ, ಚೈನಾ ಬರುತ್ತೆ, ಪಾಕಿಸ್ತಾನ ಬರುತ್ತೆ, ನೇಪಾಳ ಬರುತ್ತೆ, ಮ್ಯಾನ್ಮಾರ್ ಬರುತ್ತೆ, ಭೂತಾನ್ ಬರುತ್ತೆ, ಅಫ್ಘಾನ್. ಇದೇನಪ್ಪ ಅಂತಂದರೆ ಹೈಯೆಸ್ಟ್ ಟು ಲೋವೆಸ್ಟ್, highest land border sharing with India to lowest land border sharing with India. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ 4096 ಕಿಲೋಮೀಟರು. ಆಮೇಲೆ ಚೈನಾದ ಎಷ್ಟಿದೆಯಪ್ಪ ಅಂತಂದರೆ 3488, ಪಾಕಿಸ್ತಾನದು 3323, ನೇಪಾಳದು 1751, ಮ್ಯಾನ್ಮಾರ್ದು 1643, ಭೂತಾನ್ದು 699, ಆಮೇಲೆ ಅಫ್ಘಾನ್ದು 106 ಕಿಲೋಮೀಟರ್. ಇದು ನೋಡಿ ಎಲ್ಲ ಏನಪ್ಪ ಅಂದರೆ ಕ್ರೋನಾಲಜಿಕಲ್ ಆರ್ಡರ್ ಇದೆ. ಅದಕ್ಕೆ ಇದೇನಪ್ಪ ಅಂತಂದರೆ ಬಚ್ಪನ್ ಮೇ ಎಂಬಿ ಅಂತ ಒಂದು ನೆನಪಿಟ್ಕೊಳ್ಳಿ. ಅದರಿಂದ ನಿಮ್ಮದು ಕ್ರೋನಾಲಜಿಕಲ್ ಆರ್ಡರು ಸಾರ್ಟ್ ಔಟ್ ಆಗುತ್ತೆ. ಆಮೇಲೆ ಯಾವ ಥರ ಇದು ಲೋವೆಸ್ಟ್ ಯಾವುದು ಹೈಯೆಸ್ಟ್ ಅಂತ ಕೇಳಿದ್ರೆ ನಿಮ್ಮದು ಕ್ವಶನ್ನು ಸಾರ್ಟ್ ಔಟ್ ಆಗುತ್ತೆ. ಇದು ಇಂಡಿಯಾಸ್ ನೇಬರಿಂಗ್ ಕಂಟ್ರೀಸು. ಇವಾಗ ನಮ್ಮ ನಮ್ಮದು ಭೂಗಡಿಯನ್ನು ಯಾರು ಕಾಯ್ತಾರೆ? ಇಂಡಿಯಾಸ್ ಇಂಟರ್ನ್ಯಾಷನಲ್ ಬಾರ್ಡರ್ ಗಾರ್ಡೆಡ್ ಬೈ ಯಾರ್ಯಾರು ನಮ್ಮದು ಅಂತಂದರೆ ನಾವೇನು ತಿಳ್ಕೊತೀವಿ, BSF ಇದೆ, BSF ಅಷ್ಟೇ ಕಾಯುತ್ತೆ. ಇಲ್ಲ, BSF ಅಷ್ಟೇ ಇಲ್ಲ, ಬೇರೆ ಏನಪ್ಪ ಅಂತಂದರೆ ಫೋರ್ಸಸ್ನು ನಮ್ಮ ಇಂಟರ್ನ್ಯಾಷನಲ್ ಬಾರ್ಡರ್ನ ಕಾಯುತ್ತವೆ. ಫಾರ್ ಎಕ್ಸಾಂಪಲ್ ಫಸ್ಟ್ ಇಂಡೋ ಪಾಕಿಸ್ತಾನ್ ಬಾರ್ಡರ್ನ ಯಾರು ಕಾಯ್ತಾರೆ ಅಂತಂದರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸನ್ನು ಕಾಯುತ್ತೆ BSF. ಇಂಡೋ ಬಾಂಗ್ಲಾದೇಶ್ ಇಂಟರ್ನ್ಯಾಷನಲ್ ಬಾರ್ಡರ್ ಯಾರು ಕಾಯ್ತಾರಪ್ಪ ಅಂತಂದರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಅಂದರೆ ಇಂಡೋ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಯಾರು ಕಾಯ್ತಾರಪ್ಪ ಅಂತಂದರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸೇ ಕಾಯುತ್ತೆ. ಅದೇ ಚೀನಾಗೆ ಬಂದರೆ ITBP, ಇಂಡೋ ಟಿಬೆಟನ್ ಬಾರ್ಡರ್ ಪೊಲೀಸ್ ಫೋರ್ಸ್ ಏನಪ್ಪ ಅಂತಂದರೆ ನಮ್ಮದು ಇಂಟರ್ನ್ಯಾಷನಲ್ ಬಾರ್ಡರ್ನ ಗಾರ್ಡ್ ಮಾಡುತ್ತೆ. ನೆಕ್ಸ್ಟು ನೇಪಾಳಿಗೆ ಬಂದರೆ ಸಶಸ್ತ್ರ ಸೀಮಾ ಬಲ್, ಹಾಗೆ ಭೂತಾನು ಕೂಡ ಸಶಸ್ತ್ರ ಸೀಮಾ ಬಲ್ಲು. ಆಮೇಲೆ ಮ್ಯಾನ್ಮಾರ್ಗೆ ಬಂದರೆ ಆಸಾಮ್ ರೈಫಲ್ಸ್ ಏನಪ್ಪ ಅಂತಂದರೆ ನಮ್ಮ ಇಂಡಿಯಾಸ್ ಇಂಟರ್ನ್ಯಾಷನಲ್ ಬಾರ್ಡರ್ನ ಗಾರ್ಡ್ ಮಾಡುತ್ತೆ. ಇದು ನೀವು ನೆನಪಿಟ್ಕೋಬೇಕು. ನೆಕ್ಸ್ಟು ಏನಪ್ಪ ಅಂತಂದರೆ ಫಿಸಿಯೋಗ್ರಾಫಿಕ್ ಡಿವಿಷನ್ನ ನೋಡೋಣ. ಇವಾಗ ನಿಮಗೆ ಏನಪ್ಪ ಅಂತಂದರೆ ಇಂಡಿಯಾಸ್ ಲೊಕೇಶನ್ ಗೊತ್ತಾಯಿತು, ಆಮೇಲೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಯಾವ ಸ್ಟೇಟ್ಸಿಂದ ಪಾಸ್ ಆಗುತ್ತೆ ಅಂತ ನೋಡಿದ್ವಿ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ನೋಡಿದ್ವಿ, ಆಮೇಲೆ ಎಕ್ಸ್ಟೆನ್ಷನ್ ಆಫ್ ಇಂಡಿಯಾ ನೋಡಿದ್ವಿ, ಆಮೇಲೆ ಇಂಡಿಯಾಸ್ ನೇಬರಿಂಗ್ ಕಂಟ್ರೀಸ್ ನೋಡಿದ್ವಿ. ಇವಾಗ ಮೇನ್ ಟಾಪಿಕ್ಗೆ ಬರೋಣ, ಫಿಸಿಯೋಗ್ರಾಫಿಕ್ ಡಿವಿಷನ್ ಆಫ್ ಇಂಡಿಯಾ. ನಮ್ಮ ಇಂಡಿಯಾಸ್ ಮೇಜರ್ ಫಿಸಿಯೋಗ್ರಾಫಿಕ್ ಡಿವಿಷನ್ ಹೆಂಗಿದೆ ಅಂತಂತಂದರೆ ಫಸ್ಟು ನದರ್ನ್ ಮೌಂಟೇನ್ಸು, ನದರ್ನ್ ಪ್ಲೇನ್ಸು, ಥಾರ್ ಡೆಸರ್ಟು, ಪೆನಿನ್ಸುಲರ್ ಪ್ಲೇಟ್ಯೂ ರೀಜನು, ಕೋಸ್ಟಲ್ ಪ್ಲೇನ್ಸು, ಐಲ್ಯಾಂಡ್ಸು. ಇದರಲ್ಲಿ ನಾವು ಇವತ್ತು ಯಾವ ಟಾಪಿಕ್ ಕವರ್ ಮಾಡೋಣ ಅಂದರೆ ನದರ್ನ್ ಮೌಂಟೇನ್ಸ್ ಬಗ್ಗೆ ಟಾಪಿಕನ್ನು ಕವರ್ ಮಾಡೋಣ. ಇದೇನಪ್ಪ ಅಂದರೆ ನದರ್ನ್ ಮೌಂಟೇನ್ಸು, ಇದು ಫಸ್ಟು ಏನು 1 ಅಂತ ಹಾಕಿದಾರಲ್ಲ, ಇದು ನದರ್ನ್ ಮೌಂಟೇನ್ಸನ್ನು ಕವರ್ ಮಾಡುತ್ತೆ ಇಷ್ಟು. ಆಮೇಲೆ ನದರ್ನ್ ಪ್ಲೇನ್ಸು ಇದು 2 ನಂಬರು, ಹಾಗೆ ಥಾರ್ ಡೆಸರ್ಟು 3rd ನಂಬರು, ಆಮೇಲೆ ಪೆನಿನ್ಸುಲರ್ ಪ್ಲೇಟ್ಯೂ ರೀಜನು ಇದು 4th, ಆಮೇಲೆ ಕೋಸ್ಟಲ್ ಪ್ಲೇನ್ಸು 5th, ಆಮೇಲೆ ಐಲ್ಯಾಂಡ್ಸು ಇದು 6th. ಇದೇನಪ್ಪ ಅಂದರೆ ಮೇಜರ್ ನಮ್ಮದು ಇಂಡಿಯಾಸ್ ಫಿಸಿಯೋಗ್ರಾಫಿಕ್ ಡಿವಿಷನ್. ನೆಕ್ಸ್ಟು ಇವಾಗ ನದರ್ನ್ ಮೌಂಟೇನ್ಸ್ ಬಗ್ಗೆ ನೋಡೋಣ, ಡೀಟೇಲಾಗಿ ನೋಡೋಣ. ಇದೇನಪ್ಪ ಅಂತಂದರೆ ಇದರಲ್ಲೂ ಕೂಡ ಮತ್ತೆ 3 ಡಿವಿಷನಾಗಿ ಕಲಿತೀವಿ ನಾವು. ನದರ್ನ್ ಮೌಂಟೇನ್ಸ್ನ ಏನಪ್ಪ ಅಂತಂತಂದರೆ ಮತ್ತೆ 3 ಡಿವಿಷನಾಗಿ ನೋಡ್ತೀವಿ. ಯಾವ 3 ಡಿವಿಷನ್ಪ್ಪ ಅಂತಂದರೆ, ಒಂದು ಟ್ರಾನ್ಸ್ ಹಿಮಾಲಯಾಸು, ಸೆಕೆಂಡ್ ಇಂಡಿಯನ್ ಹಿಮಾಲಯಾಸು, ಥರ್ಡ್ ಪೂರ್ವಾಂಚಲ್ ಹಿಲ್ಸು. ಇದನ್ನು ಮತ್ತೆ ನಾವು ಟ್ರಾನ್ಸ್ ಹಿಮಾಲಯಾಸು, ಇಂಡಿಯನ್ ಹಿಮಾಲಯಾಸ್ ಮತ್ತು ಪೂರ್ವಾಂಚಲ್ ಹಿಲ್ಸ್ನ ನಾವು ಡೀಟೇಲಾಗಿ ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ಇವಾಗ ಟ್ರಾನ್ಸ್ ಹಿಮಾಲಯಾಸ್ ಏನಪ್ಪ ಅಂದರೆ ಭಾರತ ಗಡಿಯ ಹಿಮಾಲಯ. ಇಲ್ಲೇನಾಗುತ್ತಪ್ಪ ಅಂತಂದರೆ ನಮ್ಮ ಇಂಡಿಯನ್ ಮ್ಯಾಪ್ ತೆಗೆದ್ವಿ ಅಂತಂತಂದರೆ
ನಮ್ಮ ಇಂಡಿಯನ್ ಮ್ಯಾಪ್ ತೊಗೊಂಡಿವಿ ಅಂತಂತಂದರೆ ನಾವೇನು ಕಲಿತೀವಿ, ಗ್ರೇಟರ್ ಹಿಮಾಲಯಸು, ಲೆಸ್ಸರ್ ಹಿಮಾಲಯಸು, ಸಿವಾಲಿಕ್ಸ್ ಅಂತ ಕಲಿತೀವಿ. ಇತರ ಮೇಲ್ಗಡೆ ಇರೋವು ಯಾವುದಪ್ಪ ಅಂತಂದರೆ ಕೈಲಾಶು, ಜಾಸ್ಕರು, ಲದಾಖು, ಇವಕ್ಕೆ ಏನಪ್ಪ ಅಂತಂದರೆ ಟ್ರಾನ್ಸ್ ಹಿಮಾಲಯಸ್ ಅಂತ ಕರಿತೀವಿ. ಆಮೇಲೆ ಇದು ಗ್ರೇಟರ್ ಹಿಮಾಲಯಸು, ಲೆಸ್ಸರ್ ಹಿಮಾಲಯಸು, ಸಿವಾಲಿಕ್ಸು, ಇವಕ್ಕೆ ಏನಪ್ಪ ಅಂತಂದರೆ ಇಂಡಿಯನ್ ಹಿಮಾಲಯಸ್ ಅಂತ ಕರಿತೀವಿ ಅಥವಾ ಹಿಮಾಲಯಸ್ ಅಂತ ಕರಿತೀವಿ. ಇವಾಗ ನಿಮಗೆ ಟ್ರಾನ್ಸ್ ಹಿಮಾಲಯ ಮತ್ತು ಇಂಡಿಯನ್ ಹಿಮಾಲಯಸ್ಗೆ ಏನಂತ ಡಿಫ್ರೆನ್ಸ್ ಅಂತ ಗೊತ್ತಾಗಿರ್ಬೋದು. ಅದೇ ಹಿಮಾಲಯಸ್ ಅಕ್ರಾಸ್ ಆರ್ ಬಿಯಾಂಡ್ ಬಾರ್ಡರ್ ಆಫ್ ಇಂಡಿಯಾ, ಅದು ಟ್ರಾನ್ಸ್ ಹಿಮಾಲಯಸ್ ಅಂತ ಕರಿತೀವಿ. ಟ್ರಾನ್ಸ್ ಹಿಮಾಲಯಸ್ಗೆ ಇದಕ್ಕೆ ಇನ್ನೊಂದು ಹೆಸರು ಏನಪ್ಪ ಅಂದರೆ ಟಿಬೇಟಿಯನ್ ಹಿಮಾಲಯಸ್ ಅಂತಲೂ ಕರೀತಾರೆ ಇದಕ್ಕೆ. ನೆಕ್ಸ್ಟು ಈ ಟ್ರಾನ್ಸ್ ಹಿಮಾಲಯಸಲ್ಲಿ 4 ರೇಂಜ್ಗಳು ಬರ್ತವೆ. ಒಂದು ಕಾರಾಕೋರಂ ರೇಂಜು, ಲದಾಖ್ ರೇಂಜು, ಕೈಲಾಶ್ ರೇಂಜು, ಜಾಸ್ಕರ್ ರೇಂಜು. ಇವಾಗ ಇಲ್ಲಿ ನೀವು ಒಂದು ಡಿಫ್ರೆನ್ಸ್ ಅಂತ ತಿಳ್ಕೊಬೇಕು. ಮೌಂಟೇನ್ ರೇಂಜು ಮತ್ತು ಮೌಂಟೇನ್ ಚೈನು ಏನು ಡಿಫ್ರೆನ್ಸು ಅಂತ. ಮೌಂಟೇನ್ ರೇಂಜ್ ಅಂತಂತಂದ್ರೇನು, ಒಂದೇ ಸೇಮ್ ಪೀರಿಯಡಲ್ಲಿ ಮೌಂಟೇನ್ಸ್ ಎಲ್ಲ ಫಾರ್ಮ್ ಹಾಕೋತ ಹೋಗ್ತವೆ, ಇದಕ್ಕೆ ಮೌಂಟೇನ್ ರೇಂಜ್ ಅಂತ ಕರಿತೀವಿ. ಇಲ್ಲಿ ಮೌಂಟೇನ್ ಚೈನಲ್ಲಿ ಏನಿರುತ್ತಪ್ಪ ಅಂದರೆ ಡಿಫ್ರೆಂಟ್ ಟೈಮ್ ಪೀರಿಯಡಲ್ಲಿ ಇವೇನಪ್ಪ ಅಂತಂದರೆ ಮೌಂಟೇನ್ ಫಾರ್ಮ್ ಆಗಿರ್ತವೆ, ಇವಕ್ಕೆ ಮೌಂಟೇನ್ ಚೈನ್ ಅಂತ ಕರಿತೀವಿ. ಅದಕ್ಕೆ ಇದು ಮ್ಯಾಕ್ಸಿಮಮ್ ಕಂಟಿನ್ಯೂಸ್ ಆಗಿರುತ್ತೆ, ಇದು ಡಿಸ್ಕಂಟಿನ್ಯೂಸ್ ಆಗಿರುತ್ತೆ. ಇದು 2 ಡಿಫ್ರೆನ್ಸು. ಅದಕ್ಕೆ ಕಾರಾಕೋರಂ ರೇಂಜು, ಲದಾಖ್ ರೇಂಜು, ಕೈಲಾಶ್ ರೇಂಜು, ಜಾಸ್ಕರ್ ರೇಂಜು. ರೇಂಜ್ ಅಂತಂತಂದ್ರೇನು ಕಂಟಿನ್ಯೂಸ್ ಆಗಿ ಫಾರ್ಮ್ ಆಗಿರುತ್ತೆ ಮತ್ತು ಒಂದೇ ಟೈಮ್ ಪೀರಿಯಡಲ್ಲಿ ಏನಪ್ಪ ಅಂದರೆ ಫಾರ್ಮ್ ಆಗಿರ್ತವೆ. ಇದು ಜಾಸ್ಕರ್ ರೇಂಜ್ ಏನಪ್ಪ ಅಂದರೆ ಸದರ್ನ್ ಮೋಸ್ಟ್ ರೇಂಜ್ ಆಫ್ ಟ್ರಾನ್ಸ್ ಹಿಮಾಲಯಸ್. ಇವಾಗ ಟ್ರಾನ್ಸ್ ಹಿಮಾಲಯಸ್ ಬಗ್ಗೆ ಅಂತೂ ಹೇಳಿದೆ. ಈ ಟ್ರಾನ್ಸ್ ಹಿಮಾಲಯಸ್ ಒಳಗಡೆ ಸದರ್ನ್ ಮೋಸ್ಟ್ ಯಾವುದಪ್ಪ ಅಂತಂತಂದರೆ ಜಾಸ್ಕರ್ ರೇಂಜ್ ಬರುತ್ತೆ. ಇಷ್ಟು ಟ್ರಾನ್ಸ್ ಹಿಮಾಲಯಸ್ ಬಗ್ಗೆ ಇದೆ. ಈ ನೆಕ್ಸ್ಟು ಕಾರಾಕೋರಂ ರೇಂಜು, ಲದಾಖ್ ರೇಂಜು ಹೆಂಗೆ ಅಂತಂತ ನೋಡೋಣ. ಸರಿ, ಆಗಲೇ ಏನಪ್ಪ ಅಂದರೆ ಟ್ರಾನ್ಸ್ ಹಿಮಾಲಯಸ್ ನೋಡಿದ್ವಲ್ಲ, ಇದೆ ನೋಡಿ. ಇದಕ್ಕೆ ಕಾರಾಕೋರಂ ರೇಂಜು, ಲದಾಖ್ ರೇಂಜು, ಜಾಸ್ಕರ್ ರೇಂಜು, ಇದೇನಪ್ಪ ಅಂದರೆ ಸದರ್ನ್ ಮೋಸ್ಟ್ ಪಾರ್ಟ್ ಆಫ್ ಟ್ರಾನ್ಸ್ ಹಿಮಾಲಯಸ್. ಇವಕ್ಕೆ ಟ್ರಾನ್ಸ್ ಹಿಮಾಲಯಸ್ ಅಂತ ಕರಿತೀವಿ. ಇವಕ್ಕೆ ಗ್ರೇಟರ್ ಹಿಮಾಲಯಸು, ಲೆಸ್ಸರ್ ಹಿಮಾಲಯಸ್, ಸಿವಾಲಿಕ್ಗೆ ಇಂಡಿಯನ್ ಹಿಮಾಲಯಸ್ ಅಂತ ಕರಿತೀವಿ. ಈ ಇಂಡಿಯನ್ ಹಿಮಾಲಯಸಲ್ಲಿ ಏನು ಬರುತ್ತಪ್ಪ ಅಂತಂದರೆ ಮೌಂಟ್ ಎವರೆಸ್ಟ್ ಬರುತ್ತೆ. ಇದು ಟ್ರಾನ್ಸ್ ಹಿಮಾಲಯಸ್ ಬಗ್ಗೆ ನೋಡ್ತಾ ಇದೀವಲ್ಲ. ಟ್ರಾನ್ಸ್ ಹಿಮಾಲಯಸ್ ಒಳಗೆ ಕಾರಾಕೋರಂ ರೇಂಜು, ಲದಾಖ್ ರೇಂಜು, ಜಾಸ್ಕರ್ ರೇಂಜು ಬರುತ್ತೆ. ಇವಾಗ ಕಾರಾಕೋರಂ ರೇಂಜ್ ಬಗ್ಗೆ ನೋಡೋಣ. ಕಾರಾಕೋರಂ ರೇಂಜ್ ಇಂಡಿಯಾಸ್ ಹೈಯೆಸ್ಟ್ ಪೀಕ್ K2 ಈಸ್ ಲೊಕೇಟೆಡ್ ಇನ್ ದಿಸ್ ರೇಂಜ್. ಇಲ್ಲೇನಪ್ಪ ಅಂದರೆ ಈ ಕಾರಾಕೋರಂ ರೇಂಜ್ ಒಳಗಡೆ ಏನಪ್ಪ ಅಂದರೆ K2 ಲೊಕೇಟೆಡ್ ಇದೆ. ಅತ್ಯುನ್ನತ ನಮ್ಮ ಇಂಡಿಯಾದ ಅತ್ಯುನ್ನತ ಶಿಖರ ಏನಪ್ಪ ಅಂದರೆ K2 ಏನಿದೆ, ಅದು ಕಾರಾಕೋರಂ ರೇಂಜಲ್ಲಿ ಲೊಕೇಟೆಡ್ ಇದೆ. ಈ K2ಗೆ ಇನ್ನೊಂದು ಹೆಸರು ಏನಪ್ಪ ಅಂತಂತಂದರೆ ಗಾಡ್ವಿನ್ ಆಸ್ಟನ್ ಅಂತ ಕರೀತಾರೆ. ಇವಾಗ K2ನೇ ಅಂತ ಯಾಕೆ ಹೆಸರಿಟ್ರು? K ಅಂದರೆ ಕಾರಾಕೋರಂ ರೇಂಜು, 2 ಅಂದರೆ ಸೆಕೆಂಡ್ ಹೈಯೆಸ್ಟ್ ಪೀಕ್. ಇಲ್ಲಾದರೂ ನೋಡ್ತಾ ಇದ್ದೀವಿ ಹೈಯೆಸ್ಟ್ ಪೀಕ್ ಇನ್ ಇಂಡಿಯಾ ಅಂತ. ಈ ಸೆಕೆಂಡ್ ಹೈಯೆಸ್ಟ್ ಪೀಕಲ್ಲಿ ವರ್ಲ್ಡಲ್ಲಿ ಫಸ್ಟು ಮೌಂಟ್ ಎವರೆಸ್ಟು, ಸೆಕೆಂಡು K2. ಆದರೆ ಇದೇ K2 ನಮ್ಮ ಇಂಡಿಯಾದಲ್ಲಿ ಫಸ್ಟು. ಓಕೆನಾ, ಕ್ಲಾರಿಫೈ ಆಯಿತಾ? ಆಮೇಲೆ ಇದು K2 ಹೈಟ್ ಎಷ್ಟಿದೆ ಅಂತಂದರೆ 8611 ಮೀಟರ್ಸ್ ಇದೆ. ಇದು ಫಸ್ಟ್ ಇನ್ ಇಂಡಿಯಾ. ಅದೇ ಮೌಂಟ್ ಎವರೆಸ್ಟ್ ಇದು ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡು. ಇದೇನಪ್ಪ ಅಂದರೆ 8811 ಮೀಟರ್ಸು. ಇದು ಮೌಂಟ್ ಎವರೆಸ್ಟ್ ಏನಿದೆ ಹೈಯೆಸ್ಟ್ ಪೀಕು, ಇದು 8848 ಮೀಟರ್ಸು. ಇದು ನೇಪಾಳಲ್ಲಿ ಸಿಚುವೇಟೆಡ್ ಇದೆ ಮೌಂಟ್ ಎವರೆಸ್ಟು. ನೆಕ್ಸ್ಟು ಥರ್ಡ್ ಹೈಯೆಸ್ಟ್ ಯಾವುದಪ್ಪ ಅಂತಂದರೆ ಕಾಂಚನಜಂಗ. ಇದು 8598 ಮೀಟರ್ಸು, ಲೊಕೇಟೆಡ್ ಇನ್ ಸಿಕ್ಕಿಂ. ನಮ್ಮ ಇಂಡಿಯಾ ಒಳಗಡೆ ಸೆಕೆಂಡ್ ಹೈಯೆಸ್ಟ್ ಇದು. ಇಷ್ಟು ಏನಪ್ಪ ಅಂದರೆ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ನೀವು ನೆನಪಿಟ್ಕೋಬೇಕು. ಇವಾಗ ಏನು ಕನ್ಫ್ಯೂಸ್ ಮಾಡ್ಬೋದು ಕ್ವಶನ್ ಪೇಪರ್ ಸೆಟ್ ಮಾಡೋರು ಅಂತಂದರೆ ಹೈಯೆಸ್ಟ್ ಪೀಕ್ ಆಫ್ ಇಂಡಿಯನ್ ಹಿಮಾಲಯಸ್ ಅಂತ ಕೇಳ್ತಾರೆ. ಇಂಡಿಯನ್ ಹಿಮಾಲಯಸ್ ಅಂತಂತಂದರೆ ಕಾಂಚನಜಂಗ. ಅದೇ ಹೈಯೆಸ್ಟ್ ಪೀಕ್ ಆಫ್ ಇಂಡಿಯಾ ಅಂತ ಕೇಳಿದರೆ K2. ಏನು ಡಿಫ್ರೆನ್ಸ್ ಅಪ್ಪ ಅಂತಂದರೆ ಆಗಲೇ ನಾವು ಮ್ಯಾಪ್ ನೋಡಿದ್ವಿ. ಏನು ಮ್ಯಾಪ್ ನೋಡಿದ್ವಿ? ಇಲ್ಲೇನು ಮ್ಯಾಪ್ ನೋಡಿದ್ವಿ ಅಂತಂತಂದರೆ
ಇಲ್ಲೇನಪ್ಪ ಅಂತಂದರೆ ಇವು ಜಾಸ್ಕರ್ ರೇಂಜು, ಕೈಲಾಶ್ ರೇಂಜು, ಲದಾಖ್ ರೇಂಜ್ ಬರುತ್ತಂತ ನೋಡಿದ್ವಿ. ಆಮೇಲೆ ಏನಪ್ಪ ಅಂದರೆ ಇದು ಗ್ರೇಟರ್ ಹಿಮಾಲಯಸು, ಮಿಡಲ್ ಹಿಮಾಲಯಸು ಅಥವಾ ಲೆಸರ್ ಹಿಮಾಲಯಸು ಮತ್ತು ಶಿವಾಲಿಕ್ಸ್ ಬರುತ್ತಂತ ನೋಡಿದ್ವಿ. ಇವಾಗ ಹೈಯೆಸ್ಟ್ ಪೀಕ್ ಆಫ್ ಇಂಡಿಯನ್ ಹಿಮಾಲಯಸ್ ಕೇಳಿದ್ರೆ ಅಂತಂದರೆ ಇತರ ಒಳಗಿಂದು ಇವು 3 ರೇಂಜ್ ಇದಾವಲ್ಲ, ಗ್ರೇಟರ್ ಹಿಮಾಲಯಸು, ಲೆಸರ್ ಹಿಮಾಲಯಸು, ಶಿವಾಲಿಕ್ಸ್. ಇದರ ಹೈಯೆಸ್ಟ್ ಪೀಕ್ ಯಾವುದಪ್ಪ ಅಂತಂದರೆ ಕಾಂಚನಜಂಗ ಬರುತ್ತೆ. ಅದೇ ಹೈಯೆಸ್ಟ್ ಪೀಕ್ ಆಫ್ ಹಿಮಾಲಯನ್ ಇಂಡಿಯಾ ಬಂತಂದರೆ ಕಾರಾಕೋರಂ ರೇಂಜಲ್ಲಿರೋದು ಕಾಂಚನಜಂಗ ಇದು K2 ಬರುತ್ತೆ. ಇದು ಡಿಫ್ರೆನ್ಸ್ ನಿಮಗೆ ಗೊತ್ತಿರಬೇಕು. ಅಂದರೆ ಕ್ವಶನ್ ಓದುವಾಗ ನೀವು ಒಂದು ಸ್ವಲ್ಪ ಅಲರ್ಟ್ ಆಗಿ ಕ್ವಶನ್ ಓದಬೇಕು. ನೆಕ್ಸ್ಟ್ ಇಂಡಿಯನ್ ಹಿಮಾಲಯಸ್. ಇವಾಗ ಏನು ನೋಡಿದ್ವಿಪ್ಪ ಅಂತಂದರೆ ಇದು ನದರ್ನ್ ಮೌಂಟೇನ್ಸ್ ಒಳಗಡೆ 3 ಡಿವಿಷನು. ಒಂದೇದೇನಪ್ಪ ಅಂದರೆ ಟ್ರಾನ್ಸ್ ಹಿಮಾಲಯಸು, ಎರಡನೇ ಏನಪ್ಪ ಅಂತಂದರೆ ಇಂಡಿಯನ್ ಹಿಮಾಲಯಸು. ಇವಾಗ ಟ್ರಾನ್ಸ್ ಹಿಮಾಲಯಸ್ ಬಗ್ಗೆ ನೋಡಿದ್ವಿ. ಇವಾಗ ಸೆಕೆಂಡ್ ಪಾರ್ಟ್ ಏನಪ್ಪ ಅಂದರೆ ಇಂಡಿಯನ್ ಹಿಮಾಲಯಸ್. ಈ ಇಂಡಿಯನ್ ಹಿಮಾಲಯಸ್ ಬಗ್ಗೆ ನೋಡೋಣ. ಈ ಇಂಡಿಯನ್ ಹಿಮಾಲಯಸ್ ಏನಪ್ಪ ಅಂದರೆ ಬ್ರಾಡ್ಲಿ ಕ್ಯಾಟಗರೈಸ್ಡ್ ಇಂಟು 2. ಈ ಮತ್ತು ಇಂಡಿಯನ್ ಹಿಮಾಲಯಸ್ನು ಕೂಡ ಏನಪ್ಪ ಅಂತಂದರೆ 2 ಕ್ಯಾಟಗರಿಯನ್ನು ನೋಡ್ತೀವಿ. ಅದರಲ್ಲಿ ಏನಪ್ಪ ಅಂದರೆ ಒಂದು ಲಾಂಗಿಟ್ಯೂಡ್ನಲ್ ಡಿವಿಷನು ಮತ್ತು ಲ್ಯಾಟಿಟ್ಯೂಡ್ನಲ್ ಡಿವಿಷನು. ಲಾಂಗಿಟ್ಯೂಡ್ನಲ್ ಅಂತ ಅಂತಂದರೆ ಈ ಥರ, ಆಮೇಲೆ ಲ್ಯಾಟಿಟ್ಯೂಡ್ನಲ್ ಅಂತಂದರೆ ಈಕ್ವೇಟರ್ ಲೈನ್ ಇರುತ್ತಲ್ಲ ಹಂಗೆ. ಲಾಂಗಿಟ್ಯೂಡ್ನಲ್ ಮತ್ತು ಲ್ಯಾಟಿಟ್ಯೂಡ್ನಲ್ ಡಿವಿಷನ್ ಬರುತ್ತೆ. ಇವಾಗ ಲಾಂಗಿಟ್ಯೂಡ್ನಲ್ ಡಿವಿಷನಲ್ಲಿ ಕೂಡ ಮತ್ತೆ ಡಿವಿಷನ್ ಬರುತ್ತೆ. ಏನಪ್ಪ ಅಂದರೆ ಪಂಜಾಬ್ ಹಿಮಾಲಯಸು, ಕುಮಾವೋ ಹಿಮಾಲಯಸು, ನೇಪಾಲ್ ಹಿಮಾಲಯಸು, ಆಸಾಮ್ ಹಿಮಾಲಯಸು. ಲ್ಯಾಟಿಟ್ಯೂಡ್ನಲ್ ಡಿವಿಷನಲ್ಲಿ ಗ್ರೇಟರ್ ಹಿಮಾಲಯಸು, ಲೆಸ್ಸರ್ ಹಿಮಾಲಯಸು, ಔಟರ್ ಹಿಮಾಲಯಸ್. ಇದಂತೂ ಜನರಲಾಗಿ ಎಲ್ಲರಿಗೂ ನೆನಪುದ್ದೇ ಇರುತ್ತೆ. ಇದರಲ್ಲಿ ಏನಪ್ಪ ಅಂತಂದರೆ ಕ್ರೋನಾಲಜಿಕಲ್ ಆರ್ಡರ್ ಅದು ನೆನಪಿಟ್ಕೋಬೇಕಾಗತ್ತೆ. ಇವಾಗ ಫಸ್ಟು ಲಾಂಗಿಟ್ಯೂಡ್ನಲ್ ಹಿಮಾಲಯಸನ್ನ ನೋಡೋಣ. ಇವಾಗ ಲಾಂಗಿಟ್ಯೂಡ್ನಲ್ ಹಿಮಾಲಯಸು ರೇಖಾಂಶ ವಿಭಜನೆ. ಇಲ್ಲಿ ಏನಾಗುತ್ತಪ್ಪ ಅಂತಂತಂದರೆ ಇಲ್ಲಿ 4 ಡಿವಿಷನ್ ಮಾಡ್ತಾರೆ ಎಕ್ಸಾಕ್ಟು. ಏನಪ್ಪ ಅಂದರೆ ಒಂದನೇದು ಪಂಜಾಬ್ ಹಿಮಾಲಯಸು. ಇದೇನಪ್ಪ ಅಂದರೆ ಪಂಜಾಬ್ ಹಿಮಾಲಯಸು ಅಂದರೆ 2 ನದಿಗಳ ಮಧ್ಯೆ ಇರೋ ಹಿಮಾಲಯಸ್ಗೆ ಏನಪ್ಪ ಅಂದರೆ ಇವ್ರು ಡಿವಿಷನ್ ಮಾಡಿಬಿಡ್ತಾರೆ. ಒಂದು ಇಂಡಸ್ ರಿವರ್ ಮತ್ತು ಸತ್ಲಜ್ ರಿವರು. ಈ ಇಂಡಸ್ ಮತ್ತು ಸತ್ಲಜ್ ರಿವರ್ ಇರೋ ಹಿಮಾಲಯಸ್ಗೆ ಏನಪ್ಪ ಅಂದರೆ ಪಂಜಾಬ್ ಹಿಮಾಲಯಸ್ ಅಂತ ಕರೀತಾರೆ. ಇದು ಎಷ್ಟು ಕಿಲೋಮೀಟರ್ ಇದೆ ಅಂತಂದರೆ 560 ಕಿಲೋಮೀಟರ್ಸ್ವರೆಗೂ ಇದೆ. ಆಮೇಲೆ ನೆಕ್ಸ್ಟು ಕುಮಾವ್ ಹಿಮಾಲಯಸ್. ಇದೇನಪ್ಪ ಅಂದರೆ ಸತ್ಲಜ್ ಮತ್ತು ಕಾಲಿ ರಿವರ್ ಮಧ್ಯೆ ಇದೆ. ಈಗ ಎಷ್ಟು ಕಿಲೋಮೀಟರ್ ಇದೆ ಅಂತಂದರೆ 320 ಕಿಲೋಮೀಟರ್ಸ್ವರೆಗೂ ಇದೆ. ನೆಕ್ಸ್ಟ್ ಕಾಲಿ ರಿವರಿಂದ ತೀಸ್ತಾ ರಿವರು, ಇದಕ್ಕೆ ನೇಪಾಲ್ ಹಿಮಾಲಯಸ್ ಅಂತ ಕರೀತಾರೆ. ಇದು 800 ಕಿಲೋಮೀಟರ್ಸ್ವರೆಗೂ ಏನಪ್ಪ ಅಂದರೆ ಎಕ್ಸ್ಟೆನ್ಷನ್ ಇದೆ. ಹಾಗೆ ತೀಸ್ತಾ ಮತ್ತು ಬ್ರಹ್ಮಪುತ್ರ ರಿವರು. ಈ ಬ್ರಹ್ಮಪುತ್ರಗೆ ದಿಹಾಂಗ್ ರಿವರ್ ಅಂತಲೂ ಕರೀತಾರೆ. ನಮ್ಮ ಇಂಡಿಯಾ ಒಳಗೆ ಎಂಟರ್ ಆದ ತಕ್ಷಣ ದಿಹಾಂಗ್ ರಿವರ್ ಅಂತ ಕರೀತಾರೆ. ಅದಕ್ಕೆ ದಿಹಾಂಗ್ ಅಂತ ಇಲ್ಲಿ ಮೆನ್ಷನ್ ಇದೆ. ಇದಕ್ಕೆ ಆಸಾಮ್ ಹಿಮಾಲಯಸ್ ಅಂತ ಕರೀತಾರೆ. ಇದು 720 ಕಿಲೋಮೀಟರ್. ನೋಡಿ, ಲಾಂಗಿಟ್ಯೂಡ್ನಲ್ ಹಿಮಾಲಯಸು 4 ಡಿವಿಷನ್ ಮಾಡ್ತಾರೆ. ಒಂದು ಪಂಜಾಬ್ ಹಿಮಾಲಯಸು, ಕುಮಾವೋ ಹಿಮಾಲಯಸು, ನೇಪಾಲ್ ಹಿಮಾಲಯಸು, ಆಸಾಮ್ ಹಿಮಾಲಯಸು. ಪಂಜಾಬ್ ಹಿಮಾಲಯಸ್ ಏನಪ್ಪ ಅಂದರೆ ಇಂಡಸ್ ರಿವರ್ ಮತ್ತು ಸತ್ಲಜ್ ರಿವರ್ ನಡುವೆ ಇದೆ. ಆಮೇಲೆ ಕುಮಾವ್ ಹಿಮಾಲಯಸು ಸತ್ಲಜ್ ರಿವರ್ ಮತ್ತು ಕಾಲಿ ರಿವರ್ ನಡುವೆ ಇದೆ. ಹಾಗೆ ನೇಪಾಲ್ ಹಿಮಾಲಯಸು ಕಾಲಿ ಮತ್ತು ತೀಸ್ತಾ ರಿವರ್ ನಡುವೆ ಇದೆ. ಆಸಾಮ್ ಹಿಮಾಲಯಸು ತೀಸ್ತಾ ರಿವರ್ ಮತ್ತು ಬ್ರಹ್ಮಪುತ್ರ ರಿವರ್ ನಡುವೆ ಇದೆ. ಇದು ಲಾಂಗಿಟ್ಯೂಡ್ನಲ್ ಡಿವಿಷನ್ ಆಫ್ ಇಂಡಿಯಾ. ಇದರಲ್ಲಿ ಮತ್ತೆ ಇನ್ನೊಂದು ಫ್ಯಾಕ್ಟ್ ಏನಪ್ಪ ಅಂತಂದರೆ ಇದು ಟೋಟಲ್ ನಾವೇನು ಇದು ಲಾಂಗಿಟ್ಯೂಡ್ನಲ್ ಎಕ್ಸ್ಟೆನ್ಷನ್ ನೋಡ್ತೀವಲ್ಲ, ಈ ಟೋಟಲು 2400 ಕಿಲೋಮೀಟರ್ ಆಗುತ್ತೆ. ದ ಟೋಟಲ್ ಲೆಂತ್ ಆಫ್ ಹಿಮಾಲಯಸ್ ಏನಪ್ಪ ಅಂದರೆ 2400 ಕಿಲೋಮೀಟರು. ಇದು ಲಾಂಗಿಟ್ಯೂಡ್ನಲ್ ಎಕ್ಸ್ಟೆನ್ಷನ್ ಎಲ್ಲಿಂದ ಎಲ್ಲಿವರೆಗೂ ಇರುತ್ತೆ ಅಂತಂದರೆ ಇಲ್ಲೊಂದು ಸಿಂಟ್ಯಾಕ್ಸಲ್ಲಿ ಬೆಂಡ್ ಇದೆ ನಮ್ಮ ಇಂಡಿಯಾ ಒಳಗಡೆ. ನಂಗಾ ಪರ್ವತ ಟು ನಾಮ್ಚಾ ಬರ್ವಾ. ಇದೇನಪ್ಪ ಅಂತಂದರೆ ಲಾಂಗಿಟ್ಯೂಡ್ನಲ್ ಎಕ್ಸ್ಟೆನ್ಷನ್ ಫ್ರಮ್ ನಂಗಾ ಪರ್ವತ ಟು ನಾಮ್ಚಾ ಬರ್ವಾ. ಇದು ಲಾಂಗಿಟ್ಯೂಡ್ನಲ್ ಡಿವಿಷನು. ಇವಾಗ ಈ ಲಾಂಗಿಟ್ಯೂಡ್ನಲ್ ಡಿವಿಷನಲ್ಲಿ ಇಲ್ಲಿ ಏನಪ್ಪ ಅಂತಂದರೆ ಕ್ವಶನ್ ಯಾವ ಥರ ಫ್ರೇಮ್ ಮಾಡ್ತಾರೆ ಅಂತಂದರೆ ವೆಸ್ಟ್ ಟು ಈಸ್ಟ್ ಅರೇಂಜ್ ಮಾಡಿ ಅಥವಾ ಈಸ್ಟ್ ಟು ವೆಸ್ಟ್ ಅರೇಂಜ್ ಮಾಡಿ ಅಥವಾ ಅಂದರೆ ಹೈಯೆಸ್ಟ್ ಟು ಲೋವೆಸ್ಟ್ ಏನಪ್ಪ ಅಂದರೆ ಕ್ರೋನಾಲಜಿಕಲ್ ಆರ್ಡ್ರೊಳಗೆ ಏನಪ್ಪ ಅಂದರೆ ನೀವು ಅರೇಂಜ್ ಮಾಡಿ ಎಷ್ಟು ಕಿಲೋಮೀಟರ್ ಇದೆ ಏನಿದೆ ಅಂತ. ಅದಕ್ಕೆ ಇವು ಪಾಯಿಂಟ್ಸ್ಗಳು ಇಂಪಾರ್ಟೆಂಟು. ಈಗ ವೆಸ್ಟ್ ಟು ಈಸ್ಟ್ ಅರೇಂಜ್ ಮಾಡಿ ಲಾಂಗಿಟ್ಯೂಡ್ನಲ್ ಹಿಮಾಲಯಸ್ನ ವೆಸ್ಟ್ ಟು ಈಸ್ಟ್ ಅರೇಂಜ್ ಮಾಡಿ ಅಂತಂದರೆ ಯಾವ್ಯಾವ ಬರ್ತಾವೆ ಅಂತಂದರೆ ಫಸ್ಟ್ ಪಂಜಾಬ್ ಬರುತ್ತೆ, ನೆಕ್ಸ್ಟ್ ಕುಮಾವ್ ಬರುತ್ತೆ, ನೇಪಾಲ್ ಬರುತ್ತೆ, ಆಸಾಮ್ ಬರುತ್ತೆ. ಅದೇ ಈಸ್ಟ್ ಟು ವೆಸ್ಟ್ ಅರೇಂಜ್ ಮಾಡಿ ಅಂತಂತಂದರೆ ಅದರ ಉಲ್ಟಾ ಆಸಾಮು, ನೇಪಾಲು, ಕುಮಾವು, ಪಂಜಾಬ್. ಹಾಗೆ ಲಾಂಗಿಟ್ಯೂಡ್ನಲ್ ಹಿಮಾಲಯಸ್ ಇನ್ ಡಿಕ್ರೀಸಿಂಗ್ ಆರ್ಡರ್ ಅಂತಂದರೆ ಹೈಯೆಸ್ಟ್ ಟು ಲೋವೆಸ್ಟು. ಹೈಯೆಸ್ಟ್ ಯಾವುದಪ್ಪ ಇದರಲ್ಲಿ ಅಂತಂದರೆ ನೇಪಾಲು ಎಷ್ಟು 800 ಕಿಲೋಮೀಟರ್ಸ್ ಇದೆ. ಆಸಾಮು ಸೆಕೆಂಡು 720 ಕಿಲೋಮೀಟರ್ಸ್ ಇದೆ. ಪಂಜಾಬು ಥರ್ಡು 560 ಕಿಲೋಮೀಟರ್ ಇದೆ. ಆಮೇಲೆ ಕುಮಾವು 4th 320 ಕಿಲೋಮೀಟರ್ ಇದೆ. ಅದೇ ಡಿಕ್ರೀಸಿಂಗ್ ಆರ್ಡರಲ್ಲಿ ಏನಾದರೂ ಅರೇಂಜ್ ಮಾಡೋಂತಂದರೆ ಫಸ್ಟ್ ನೇಪಾಲ್ ಬರುತ್ತೆ, ಆಸಾಮು, ಪಂಜಾಬು, ಆಮೇಲೆ ಕುಮಾವು.
ಆಮೇಲೆ ಲಾಂಗಿಟ್ಯೂಡ್ನಲ್ ಹಿಮಾಲಯಾಸ್ ಇನ್ ಇನ್ಕ್ರೀಸಿಂಗ್ ಆರ್ಡರ್. ಇವಾಗ ಮೇಲಿಂದು ಡಿಕ್ರೀಸಿಂಗ್ ಆರ್ಡರು, ಇದು ಇನ್ಕ್ರೀಸಿಂಗ್ ಆರ್ಡರ್. ಆ ಥರ ಉಲ್ಟಾ ಏನಪ್ಪ ಅಂತಂದರೆ ಕುಮಾವು ಫಸ್ಟು, ಪಂಜಾಬು, ಆಸಾಮು, ನೇಪಾಳು. ಇವೇನಪ್ಪ ಅಂದರೆ ನೀವು ನೆನಪಿಟ್ಕೋಬೇಕು ಯಾವ್ದು ಎಷ್ಟು ಕಿಲೋಮೀಟರ್ ಇದೆ, ಹೆಂಗೆ ಕ್ರೋನೋಲಾಜಿಕಲ್ ಆರ್ಡರು. ಆಮೇಲೆ ಈ ವೆಸ್ಟ್ ಟು ಈಸ್ಟ್ ಅರೇಂಜ್ ಮಾಡೋಂಥದ್ದು ಗೊತ್ತಿರಬೇಕು, ಈಸ್ಟ್ ಟು ವೆಸ್ಟ್ ಅರೇಂಜ್ ಮಾಡೋಂಥದ್ದು ಗೊತ್ತಿರಬೇಕು. ನೆಕ್ಸ್ಟು ಲ್ಯಾಟಿಟ್ಯೂಡಿನಲ್ ಡಿವಿಷನ್ಸು. ಲ್ಯಾಟಿಟ್ಯೂಡಿನಲ್ ಡಿವಿಷನ್ಸ್ ಏನಪ್ಪ ಅಂತಂದರೆ ಇವಾಗ ನಾವೇನು ನೋಡಿದ್ವಿ, ಲಾಂಗಿಟ್ಯೂಡಿನಲ್ ಡಿವಿಷನ್ ನೋಡಿದ್ವಿ. ಈ ಇಂಡಿಯಾ ಒಳಗಡೆ ಲಾಂಗಿಟ್ಯೂಡಿನಲ್ ಡಿವಿಷನ್ ಇಲ್ಲೇನಪ್ಪ ಅಂದರೆ ಪಂಜಾಬ್ ಹಿಮಾಲಯಾಸು, ಕುಮಾವು ಹಿಮಾಲಯಾಸು, ನೇಪಾಲ್ ಹಿಮಾಲಯಾಸು, ಆಮೇಲೆ ಆಸಾಮ್ ಹಿಮಾಲಯಾಸು, ಇದನ್ನು ನೋಡಿದ್ವಿ. ಇವಾಗ ಲ್ಯಾಟಿಟ್ಯೂಡಿನಲ್ ಡಿವಿಷನ್ ಈ ಥರ ಡಿವಿಷನು. ಇದರಲ್ಲಿ ಏನು ಬರುತ್ತಪ್ಪ ಅಂದರೆ ಗ್ರೇಟರ್ ಹಿಮಾಲಯಾಸು, ಲೆಸ್ಸರ್ ಹಿಮಾಲಯಾಸು, ಸಿವಾಲಿಕ್ಸ್ ಬರುತ್ತೆ. ಅದನ್ನೇ ಲ್ಯಾಟಿಟ್ಯೂಡ್ನಲ್ ಡಿವಿಷನ್. ಇಲ್ಲ 3 ಹಿಮಾಲಯನ್ ರೇಂಜಸ್ ಬರ್ತವೆ. ಯಾವುದಪ್ಪ ಅಂತಂದರೆ ಒಂದು ಗ್ರೇಟರ್ ಹಿಮಾಲಯಾಸು, ಲೆಸ್ಸರ್ ಹಿಮಾಲಯಾಸು, ಸಿವಾಲಿಕ್ಸು. ಇದು ಗ್ರೇಟರ್ ಹಿಮಾಲಯಾಸು, ಸೆಕೆಂಡು ಲೆಸ್ಸರ್ ಹಿಮಾಲಯಾಸು, ಆಮೇಲೆ ಇದು ಸಿವಾಲಿಕ್ಸು. ಗ್ರೇಟರ್ ಹಿಮಾಲಯಸ್ ಬಗ್ಗೆ ಏನಪ್ಪ ಅಂತಂದರೆ ಮೋಸ್ಟ್ಲಿ ಕವರ್ಡ್ ವಿತ್ ಸ್ನೋ. ಅಂದರೆ ಇದೆಲ್ಲ ಟೋಟಲ್ ಮೌಂಟೇನ್ ಏನಪ್ಪ ಅಂದರೆ ಸ್ನೋದಿಂದನೇ ಕವರ್ ಆಗಿರುತ್ತೆ. ಆಮೇಲೆ ಇದು ಯಂಗೆಸ್ಟ್ ಮೌಂಟೇನು, ಅಂದರೆ 50 ಮಿಲಿಯನ್ ಇಯರ್ಗಳಲ್ಲಿ ಫಾರ್ಮ್ ಆಗೈತೆ. ಲಾಫ್ಟಿಯೆಸ್ಟ್ ಅಂದರೆ ಟಾಲೆಸ್ಟ್ ಮೌಂಟೇನ್. ನಾವೆಲ್ಲ ಟಾಲೆಸ್ಟ್ ಮೌಂಟೇನ್ಸ್ನ ಇಲ್ಲೇ ನೋಡ್ತೀವಿ. ನೆಕ್ಸ್ಟು ಎವರೇಜ್ ಹೈಟ್ ಎಷ್ಟಿದೆ ಅಂತಂದರೆ 6100 ಕಿಲೋಮೀಟರ್. ಎವರೇಜ್ ಹೈಟ್ ಅಂತಂದರೆ ಏನಪ್ಪ ಅಂದರೆ ಯಾವ ಮೌಂಟೇನ್ ಕೂಡ 6100 ಕಿಲೋಮೀಟರ್ಗಿಂತ ಅಂದರೆ ಇದ್ರೂ ಕೂಡ ಎಲ್ಲ 6100 ಮೇಲೆ ಜಾಸ್ತಿ ಇರುತ್ತೆ ಅಂತ. ಅಂದರೆ ಎಲ್ಲ ಮೌಂಟೇನ್ಸ್ನ ಎವರೇಜ್ ತೆಗೆದ್ರೆ ಇಷ್ಟು ಮೀಟರ್ಸ್ ಬರುತ್ತೆ. ನೆಕ್ಸ್ಟ್ ಮೋಸ್ಟ್ ಕಂಟಿನ್ಯೂಸ್ ಆ್ಯಂಡ್ ಥಿಕ್ ಮೌಂಟೇನ್ಸ್. ಇದೇನಪ್ಪ ಅಂದರೆ ಮೋಸ್ಟ್ ಕಂಟಿನ್ಯೂಸ್ ಮತ್ತು ಥಿಕ್ ಮೌಂಟೇನ್ ರೇಂಜ್ ಇದೆ. ಆಮೇಲೆ ಹಿಮಾಚಲ್ ಹಿಮಾಲಯಸ್ ಆರ್ ಮಿಡಲ್ ಹಿಮಾಲಯಸ್, ಇದಕ್ಕೆ ಲೆಸ್ಸರ್ ಹಿಮಾಲಯಸ್ ಅಂತಲೂ ಕರಿತೀವಿ. ಇದೇನಪ್ಪ ಅಂತಂದರೆ ಹಿಮಾದ್ರಿ ನಾರ್ತಲ್ಲಿ ಏನೈತೆ ಹಿಮಾದ್ರಿ ಇದೆ, ಕೆಳಗಡೆ ಸಿವಾಲಿಕ್ಸ್ ಇದೆ. ಇದರಲ್ಲಿ ನಡಕ್ಕಿರೋದಪ್ಪ ಅಂದರೆ ಮಿಡಲ್ ಹಿಮಾಲಯಸ್ ಅಂತ ಕರಿತೀವಿ. ಏನಪ್ಪ ಅಂತಂದರೆ ಇವಾಗ ಇದು ಗ್ರೇಟರ್ ಹಿಮಾಲಯಸ್ ಆರ್ ಹಿಮಾದ್ರಿ, ಈ ಸಿವಾಲಿಕ್ಸು, ಇದು ಲೆಸ್ಸರ್ ಹಿಮಾಲಯಸು, ಇದು ಅಥವಾ ಏನಪ್ಪ ಅಂತಂತಂದರೆ ಹಿಮಾಚಲ್ ಹಿಮಾಲಯಸ್ ಅಂತ ಕರೀತಾರೆ. ಇದು ಎದ್ರ ನಡುವೆ ಇದೆ ಅಂತಾರೆ ಹಿಮಾದ್ರಿ ಮತ್ತು ಸಿವಾಲಿಕ್ಸ್ ನಡುವೆ ಇದೆ. ಅದೇ ಇಲ್ಲಿ ಪಾಯಿಂಟ್ ಕೊಟ್ಟಿರೋದು. ಹೈಟ್ ರೇಂಜಸ್ ಎಷ್ಟು ಹೈಟ್ ರೇಂಜ್ ಆಗುತ್ತೆ ಅಂದರೆ 3500 ಮೀಟರ್ಸ್ ಟು 4500 ಮೀಟರ್ಸ್ವರೆಗೂ ಹೈಟ್ ರೇಂಜ್ ಆಗುತ್ತೆ ಅದು. ಆಮೇಲೆ ಇವು ಲೆಸ್ಸರ್ ಹಿಮಾಲಯಸ್ ಇದಾವಲ್ಲ, ಇದು ಮೋಸ್ಟ್ ಡಿಸ್ಕಂಟಿನ್ಯೂಸು, ಕಂಟಿನ್ಯೂಸ್ ಆಗಿ ಇರೋಲ್ಲ. ಯಾಕಂತಂತಂದರೆ ಮೋಸ್ಟ್ ರಿವರ್ ಫ್ಲೋಸ್ ಇನ್ ದಿಸ್ ರೇಂಜ್. ಇಲ್ಲಿ ರಿವರ್ ಫ್ಲೋ ಆಗೋದ್ರಿಂದ ಏನಪ್ಪ ಅಂತಂದರೆ ಇವ್ರು ಡಿಸ್ಕಂಟಿನ್ಯೂಸ್ ಆಗಿದ್ದಾವೆ. ನೆಕ್ಸ್ಟು ಸಿವಾಲಿಕ್ಸ್ ಬಂದರೆ ಇತರ ಹೈಟ್ ಎಷ್ಟು ರೇಂಜ್ ಆಗುತ್ತೆ ಅಂದರೆ 1200 ಮೀಟರ್ಸ್ ಟು 1500 ಮೀಟರ್ಸು. ಇದು ಸದರ್ನ್ ಮೋಸ್ಟ್ ರೇಂಜ್ ಆಫ್ ಇಂಡಿಯನ್ ಹಿಮಾಲಯಸ್. ಇಂಡಿಯನ್ ಹಿಮಾಲಯಸ್ 3 ಬರ್ತಾವೆ ಅಂತ ಹೇಳಿದ್ನಲ್ಲ, ಗ್ರೇಟರ್ ಹಿಮಾಲಯಸು, ಲೆಸ್ಸರ್ ಹಿಮಾಲಯಸ್, ಸಿವಾಲಿಕ್ಸು. ಈ ಸಿವಾಲಿಕ್ಸ್ ಏನಪ್ಪ ಅಂತಂತಂದರೆ ಇದು ಸದರ್ನ್ ಮೋಸ್ಟ್ ರೇಂಜ್ ಆಫ್ ಹಿಮಾಲಯಸು. ಇಲ್ಲಿ ಏನಪ್ಪ ಅಂದರೆ ಡ್ಯೂನ್ಸ್ ಪ್ರೆಸೆಂಟ್ ಇರ್ತವೆ. ಡ್ಯೂನ್ಸ್ ಪ್ರೆಸೆಂಟ್ ಬಿಟ್ವೀನ್ ಏನಪ್ಪ ಅಂತಂದರೆ ಇವು ಎರಡು ಥರ ಮಧ್ಯೆ ಏನಪ್ಪ ಅಂದರೆ ಡ್ಯೂನ್ಸ್ ಪ್ರೆಸೆಂಟ್ ಆಗಿರುತ್ತೆ ಬಿಟ್ವೀನ್ಸ್ ಇದು ಲೆಸ್ಸರ್ ಹಿಮಾಲಯಸ್ ಆ್ಯಂಡ್ ಸಿವಾಲಿಕ್ಸ್. ಇಲ್ಲಿ ಯಾಕೆ ಡ್ಯೂನ್ಸ್ ಪ್ರೆಸೆಂಟ್ ಆಗುತ್ತೆ ಅಂತ ಕೇಳ್ಬೋದು ನೀವು. ಇಲ್ಲಿ ಏನಾಗುತ್ತಪ್ಪ ಅಂತಂದರೆ ಮೌಂಟೇನ್ ಇರುತ್ತೆ, ಆಮೇಲೆ ಇಲ್ಲಿ ನೆಕ್ಸ್ಟ್ ಇದೇನಪ್ಪ ಅಂದರೆ ಲೆಸ್ಸರ್ ಹಿಮಾಲಯಸು ಅಥವಾ ಏನಪ್ಪ ಅಂತಂದರೆ ಹಿಮಾಚಲ್ ಹಿಮಾಲಯಸು, ಆಮೇಲೆ ಸಿವಾಲಿಕ್ಸು. ಇಲ್ಲೇನು ಏನಪ್ಪ ಅಂದರೆ ರಿವರ್ ಫ್ಲೋ ಆಗುತ್ತೆ. ಈ ರಿವರ್ ಫ್ಲೋ ಆಗಿ ಏನು ಮಾಡುತ್ತೆ ಅಂದರೆ ಇಲ್ಲೆಲ್ಲ ಸೆಡಿಮೆಂಟ್ಸ್ ಫಾರ್ಮ್ ಮಾಡಿರುತ್ತೆ. ಈ ಸೆಡಿಮೆಂಟ್ಸ್ ಫಾರ್ಮ್ ಮಾಡಿದ ತಕ್ಷಣ ಇಲ್ಲೇನಪ್ಪ ಅಂದರೆ ಇದು ಹ್ಯಾಬಿಟೇಬಲ್ ಲ್ಯಾಂಡ್ ಆಗುತ್ತೆ, ಅಂದರೆ ಇಲ್ಲಿ ನಾವು ಇರ್ಬೋದು. ಅದಕ್ಕೆ ಡ್ಯೂನ್ಸ್ ಅಂತ ಕರಿತೀವಿ. ಅದು ಲೆಸ್ಸರ್ ಹಿಮಾಲಯಸ್ ಮತ್ತು ಸಿವಾಲಿಕ್ಸ್ ಮಧ್ಯೆ ಆಗುತ್ತೆ. ಯಾಕೆ ಇದು ಗ್ರೇಟರ್ ಹಿಮಾಲಯಸಲ್ಲಿ ಆಗಲ್ಲ ಅಂತಂದರೆ ಇದು ಜಾಸ್ತಿ ಸ್ನೋ ಕವರ್ ಇದೆ ಮತ್ತು ಮ್ಯಾಕ್ಸಿಮಮ್ ಜಾಸ್ತಿ ರಿವರ್ ಫ್ಲೋ ಆಗೋದು ಇದು ಹಿಮಾಚಲ್ ಹಿಮಾಲಯಸಲ್ಲಿ. ಅದಕ್ಕೆ ಏನಪ್ಪ ಅಂದರೆ ಡ್ಯೂನ್ಸಲ್ಲಿ ಫಾರ್ಮ್ ಆಗ್ತದೆ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ ಡೆಹ್ರಾಡೂನ್, ಆಮೇಲೆ ಪಾಟ್ಲಿ ಡ್ಯೂನ್ ಅಂತಲೂ ಬರುತ್ತೆ. ಇನ್ನೊಂದು ಎಕ್ಸಾಂಪಲ್ ಬೇಕಂತಂದರೆ ನೆಕ್ಸ್ಟು ಇವಾಗ ಏನು ನೋಡಿದ್ದೀವಪ್ಪ ಅಂತಂತಂದರೆ ನದರ್ನ್ ಮೌಂಟೇನ್ಸ್ ಒಳಗಡೆ ಏನು ನೋಡಿದ್ವಿ, ಟ್ರಾನ್ಸ್ ಹಿಮಾಲಯಸ್ ನೋಡಿದ್ವಿ, ಆಮೇಲೆ ಇಂಡಿಯನ್ ಹಿಮಾಲಯಸ್ ನೋಡಿದ್ವಿ. ಇವಾಗ ಥರ್ಡ್ ಪಾರ್ಟ್ ಏನಪ್ಪ ಅಂದರೆ ಪೂರ್ವಾಂಚಲ್ ಹಿಲ್ಸ್. ಇದು ಪೂರ್ವಾಂಚಲ್ ಹಿಲ್ಸು. ಇದು ಪೂರ್ವಾಂಚಲ್ ಹಿಲ್ಸ್ ಎಲ್ಲಿ ಬರುತ್ತಪ್ಪ ಅಂದರೆ ನಾವು ಇಂಡಿಯನ್ ಡಯಾಗ್ರಾಮ್ ತೆಗೆದ್ವಿ ಅಂತಂದರೆ ಇಲ್ಲಿ ಈ ಹಿಲ್ಸಿಗೆ ಪೂರ್ವಾಂಚಲ್ ಹಿಲ್ಸ್ ಅಂತ ಕರೀತಾರೆ. ಅದೇ ಡಯಾಗ್ರಾಮ್ ಇಲ್ಲಿದೆ. ಇಲ್ಲೇನಪ್ಪ ಅಂತಂತಂದರೆ ಇವು ಹಿಲ್ಸ್ ನೀವು ಕ್ರೋನಾಲಜಿಕಲ್ ಆರ್ಡರ್ ಒಳಗೂ ನೆನಪಿಟ್ಕೋಬೇಕು. ಏನಪ್ಪ ಅಂದರೆ ಮೇಘಾಲಯ ಒಳಗೆ ಯಾವ್ಯಾವ ಹಿಲ್ಸ್ ಬರ್ತಾವೆ ಅಂದರೆ ಗಾರೋ, ಖಾಸಿ, ಜೈಂತ ಹಿಲ್ಸ್ ಬರ್ತವೆ. ಅದೇ ಅರುಣಾಚಲ್ ಪ್ರದೇಶ ಒಳಗಡೆ ಏನಪ್ಪ ಅಂದರೆ ಡಾಫ್ಲಾ, ಮೀರ್ರಿ, ಅಬೋರ್, ಮಿಸ್ಮಿ ಇವೇನಪ್ಪ ಅಂದರೆ ಹಿಲ್ಸ್ ಬರ್ತವೆ. ನೆಕ್ಸ್ಟು ನಾರ್ತ್ ಟು ಸೌತ್ ಯಾವ ಬರ್ತಾವೆ ಅಂದರೆ ಪಟ್ಕೈಬಮ್, ನಾಗಾ ಹಿಲ್ಸ್, ಮನಿ ಹಿಲ್ಸ್, ಮಿಜೋ ಹಿಲ್ಸ್, ಇದಕ್ಕೆ ಲೂಷೈ ಹಿಲ್ಸ್ ಅಂತಲೂ ಕರೀತಾರೆ. ಆಮೇಲೆ ಆಸಾಮಲ್ಲಿ ಯಾವ್ಯಾವ ಹಿಲ್ಸ್ ಬರ್ತಾವೆ ಅಂತಂದರೆ ಮಿಕ್ಕಿರ್ ಹಿಲ್ಸ್ ಮತ್ತು ಬರೇಲ್ ರೇಂಜ್ ಬರುತ್ತೆ. ಆಮೇಲೆ ಕಾಂಚನಜಂಗಾ ಹಿಲ್ಸ್ ಏನಪ್ಪ ಅಂದರೆ ಸಿಕ್ಕಿಮಲ್ಲಿ ಏನಪ್ಪ ಅಂದರೆ ಪ್ರೆಸೆಂಟ್ ಇದೆ.
ಇದೇನಪ್ಪ ಅಂದರೆ ಪೂರ್ವಾಂಚಲ್ ಹಿಲ್ಸ್. ಇದರಲ್ಲಿ ಹೆಂಗೆ ಕ್ವಶನ್ ಫ್ರೇಮ್ ಮಾಡ್ತಾರಪ್ಪ ಅಂತಂದರೆ ಮೇಘಾಲಯದಲ್ಲಿ ಏನಪ್ಪ ಅಂದರೆ ಗಾರೋ ಖಾಸಿ ಜಯಂತನ ಅರೇಂಜ್ ಮಾಡಿರಿ ಅಂತ ಕೊಡ್ತಾರೆ, ಅಥವಾ ಇಲ್ಲಿ ಡಾಫ್ಲಾ ಮಿರಿ ಅಬೋರ್ ಮಿಶ್ಮಿನ ಅರೇಂಜ್ ಮಾಡಂತ ಕೊಡ್ತಾರೆ. ಅವಾಗ ನಿಮ್ಗೆ ಕನ್ಫ್ಯೂಷನ್ ಆಗಬಾರ್ದು. ಅಥವಾ ಈ ಡೈರೆಕ್ಟ್ ಏನು ಕೇಳ್ಬೋದಪ್ಪ ಅಂದರೆ ಮಿರ್ರಿ ಹಿಲ್ಸ್ ಆರ್ ಪ್ರೆಸೆಂಟ್ ಇನ್ ವಿಚ್ ಸ್ಟೇಟ್ ಅಂತ ಕೇಳ್ಬೋದು. ಇದು ಅರುಣಾಚಲ್ ಪ್ರದೇಶ ಅಂತ ಗೊತ್ತಿರಬೇಕು. ಇವು ಆಸಾಮ್ ಹಿಲ್ಸು, ಇವು ಮೇಘಾಲಯ ಹಿಲ್ಸು. ಆಮೇಲೆ ನಾಗಾ ಅಂತೂ ನಾಗಾಲ್ಯಾಂಡಲ್ಲಿರುತ್ತೆ, ಮಣಿಪುರಲ್ಲಿ, ಮಿಜೋ ಹಿಲ್ಸು ಮಿಜೋರಾಮಲ್ಲಿ. ಇದೇನಪ್ಪ ಅಂತಂದರೆ ಪೂರ್ವಾಂಚಲ್ ಹಿಲ್ಸ್ ಅಥವಾ ನಾರ್ತ್ ಈಸ್ಟರ್ನ್ ಹಿಲ್ಸ್ ಅಂತ ಕರೀತಾರೆ. ಇದರಲ್ಲಿ ಏನಪ್ಪ ಅಂತಂದರೆ ನೋಡಿ, ಡಾಫ್ಲಾ ಮಿರಿ ಅಬೋರ್ ಮಿಸ್ಮಿ ಮತ್ತು ಪಟ್ಕೈಬಾಮ್ ಇವೇನಪ್ಪ ಅಂತಂದರೆ ಅರುಣಾಚಲ್ ಪ್ರದೇಶಲ್ಲಿದೆ. ಅದೇ ಬರೇಲ್ ಮತ್ತು ಮಿಕಿರ್ ರೇಂಜು ಆಸಾಮಲ್ಲಿದೆ. ಇವಾಗ ನಾರ್ತ್ ಟು ಸೌತ್ ಅರೇಂಜ್ ಮಾಡಿ ಅಂತಂತಂದರೆ ಮಿಸ್ಮಿ, ಪಟ್ಕೈಬಾಮ್, ನಾಗಾ, ಮನಿ, ಮಿಜೋ ಹಿಲ್ಸ್. ವೆಸ್ಟ್ ಟು ಈಸ್ಟ್ ಅರೇಂಜ್ ಮಾಡಪ್ಪ ಅಂತಂದರೆ ಮೇಘಾಲಯ ಹಿಲ್ಸನ್ನ ವೆಸ್ಟ್ ಟು ಈಸ್ಟ್ ಇದು ಅರೇಂಜ್ ಮಾಡಂತಂದರೆ ಗಾರೋ ಖಾಸಿ ಜಯಂತ. ಹಾಗೆ ಖಾಸಿ ಹಿಲ್ಸು, ಇಲ್ಲಿ ಖಾಸಿ ಇದೆಯಲ್ಲ ಮೇಘಾಲಯದಲ್ಲಿ ಖಾಸಿ ಹಿಲ್ಸ್ ಇದೆಯಲ್ಲ, ಇದರ ಇಂಪಾರ್ಟೆನ್ಸ್ ಏನಪ್ಪ ಅಂತಂದರೆ ನಾವು ಚಿರಾಪುಂಜಿ ಮತ್ತು ಮೌಸಿನ್ ರಾಮ್ ಅಂತ ಕರಿತೀವಿ. ಇಲ್ಲೇನಪ್ಪ ಅಂದರೆ ಹೈಯೆಸ್ಟ್ ರೇನ್ಫಾಲ್ ಆಫ್ ಇಂಡಿಯಾ ಏನಪ್ಪ ಅಂದರೆ ಇಲ್ಲಿ ಬೀಳುತ್ತೆ. ಅದು ಎಲ್ಲಿ ಐತೆ ಅಂದರೆ ಖಾಸಿ ಹಿಲ್ಸ್ ಒಳಗಡೆ ಇದೆ. ಈಗ ಕ್ವಶನ್ ಫ್ರೇಮ್ ಮಾಡೋನು ಏನು ಮಾಡ್ಬೋದು, ವೇರ್ ಇಸ್ ದಿ ಇನ್ ವಿಚ್ ಹಿಲ್ಸ್ ದಿ ಮೌಸಿನ್ ರಾಮ್ ಆ್ಯಂಡ್ ಚಿರಾಪುಂಜಿ ಆರ್ ಲೊಕೇಟೆಡ್. ಫಾರ್ ಎಕ್ಸಾಂಪಲ್ ಏನು ಮಾಡ್ತಾನೆ, ಗಾರೋ ಖಾಸಿ ಜಯಂತ್ಯ ಆಮೇಲೆ ಯಾವುದೋ ಒಂದು ಹಿಲ್ಸು ಮಿರಿ ಹಿಲ್ಸ್ ಅಂತ ಕೊಡ್ಬೋದು. ಅವಾಗ ನಿಮ್ಗೆ ಗೊತ್ತಿರಬೇಕು ಮೌಸಿನ್ ರಾಮ್ ಮತ್ತು ಚಿರಾಪುಂಜಿ ಎಲ್ಪ ಅಂದರೆ ಖಾಸಿ ಹಿಲ್ಸಲ್ಲಿ ಇದೆ. ಇಲ್ಲಿ ಎವರೇಜ್ ಆ್ಯನ್ಯುವಲ್ ರೇನ್ಫಾಲೇ ಎಷ್ಟಿರುತ್ತಪ್ಪ ಅಂತಂದರೆ 1100 ಮೀಟರ್ಸ್ ಇರುತ್ತೆ. ಆಮೇಲೆ ಇನ್ನೊಂದು ಖಾಸಿ ಹಿಲ್ಸ್ದು ಇಂಪಾರ್ಟೆನ್ಸ್ ಏನಪ್ಪ ಅಂದರೆ ಶಿಲ್ಲಾಂಗ್ ಪೀಕ್ ಈಸ್ ಪ್ರೆಸೆಂಟ್ ಇನ್ ದಿಸ್ ಹಿಲ್. ಈ ಹಿಲ್ಸಲ್ಲಿ ಯಾವ ಪೀಕ್ ಪ್ರೆಸೆಂಟ್ ಇದೆ ಅಂತಂದರೆ ಶಿಲ್ಲಾಂಗ್ ಪೀಕು. ಇದು 1963 ಮೀಟರ್ಸ್ ಇದೆ. ಆಮೇಲೆ ಸಾರಾಮತಿ ಹಿಲ್ಸ್ ಎಲ್ಲಪ್ಪ ಅಂದರೆ ನಾಗಾ ಹಿಲ್ಸಲ್ಲಿ ಇದೆ. ಇದು PYQ ಅಂದರೆ ಭಾಳಷ್ಟು ಕ್ವಶನ್ ಪೇಪರಲ್ಲಿ ಸಾರಾಮತಿ ಹಿಲ್ಸ್ ಎಲ್ಲಿ ಪ್ರೆಸೆಂಟ್ ಇದೆ ಅಂತ ಕೇಳಿದ್ರೆ ಅದು ನಾಗಾ ಹಿಲ್ಸಲ್ಲಿದೆ. ಇದು 3826 ಮೀಟರ್ಸ್ ಇದೆ. ನೆಕ್ಸ್ಟು ಇವಾಗ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಪಾಸಸ್ ಬಗ್ಗೆ ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾನೆ. ಪಾಸಸ್ ಇನ್ ಹಿಮಾಲಯಸ್, ಅ ಸ್ಮಾಲ್ ಆ್ಯಂಡ್ ನ್ಯಾರೋ ರೂಟ್ ಯೂಸ್ ಟು ಕ್ರಾಸ್ ಥಿಕ್ ಆ್ಯಂಡ್ ಹೈ ಆಲ್ಟಿಟ್ಯೂಡ್ ಮೌಂಟೇನ್ಸ್ ನೋನ್ ಆ್ಯಸ್ ಪಾಸ್ ಆರ್ ಲಾ. ಪಾಸ್ ಅಂತಲೂ ಕರೀತಾರೆ ಅಥವಾ ಲಾ ಅಂತಲೂ ಕರೀತಾರೆ. ಇದಕ್ಕೆ ಏನಪ್ಪ ಅಂದರೆ ಇದಕ್ಕೆ ಪಾಸಸ್ ಅಥವಾ ಲಾ ಅಂತ ಕರಿತೀವಿ. ಇದರಲ್ಲಿ ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾನೆ, ಈ ಪಾಸ್ ಯಾವ ಸ್ಟೇಟಲ್ಲಿದೆ ಅಂತ. ಅದಕ್ಕೆ ಇದನ್ನು ನಾವು ನೆನಪಿಟ್ಕೋಬೇಕು. ಫಸ್ಟು ಜಮ್ಮು ಆ್ಯಂಡ್ ಲದಾಖ್ ಅಥವಾ ಜಮ್ಮು ಆ್ಯಂಡ್ ಕಾಶ್ಮೀರಿಗೆ ಬಂದರೆ ಒಂದು ಮಿಂಟಾಕ ಪಾಸ್ ಬರುತ್ತೆ. ಆಮೇಲೆ ಪಾಸದ ಸಿಂಬಾಲ್ ಏನಪ್ಪ ಅಂತಂದರೆ ಈ ಥರ ಸಿಂಬಾಲ್, ಇದು ಪಾಸ್ ಸಿಂಬಾಲ್. ಇದು ಮಿಂಟಾಕ ಪಾಸ್ ಅಂತ ಬರುತ್ತೆ, ಜೋಜಿಲಾ ಪಾಸ್ ಬರುತ್ತೆ, ಬನಿಹಾಲ್ ಪಾಸ್ ಬರುತ್ತೆ. ಇದು ಏನಪ್ಪ ಅಂತಂದರೆ ಅಗಿಲ್ ಪಾಸ್ ಬರುತ್ತೆ. ಇದೇನಪ್ಪ ಅಂದರೆ ಲದಾಖ್ ಮತ್ತು ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಬರೋ ಪಾಸಸ್ ಇವು. ಆಮೇಲೆ ಹಿಮಾಚಲ್ ಪ್ರದೇಶದಲ್ಲಿ ಪಾಸಸ್ ಯಾವ ಬರುತ್ತಪ್ಪ ಅಂತಂದರೆ ರೋಹತಾಂಗ್ ಪಾಸು, ಬಾರಾಲಾಚಲ ಪಾಸು, ದೇಬಾಸ್ ಪಾಸು, ಶಿಪ್ಕಿಲಾ ಪಾಸು. ಇದು ರೋಹತಾಂಗ್ ಪಾಸ್ ಏನಪ್ಪ ಅಂದರೆ ರವಿ ಬಿಯಾಸ್ ಮತ್ತು ರಿವರ್ ಬಿಯಾಸ್ ಮತ್ತು ರಿವರ್ ರವಿ ಓರಿಜಿನೇಟ್ ಆಗುತ್ತೆ. ಬಾರಾಲಾಚಾಲ ಒಳಗಡೆ ರಿವರ್ ಚೆನಾಬ್ ಓರಿಜಿನೇಟ್ ಆಗುತ್ತೆ. ಹಾಗೆ ಶಿಪ್ಕಿಲಾ ಪಾಸ್ ಒಳಗಡೆ ರಿವರ್ ಸತ್ಲಜ್ ಎಂಟರ್ಸ್ ಇಂಡಿಯಾ ಥ್ರೂ ದಿಸ್ ಪಾಸ್. ಈ ಪಾಸಿಂದ ಏನಪ್ಪ ಅಂದರೆ ಸತ್ಲಜ್ ರಿವರ್ ಏನಪ್ಪ ಅಂದರೆ ಎಂಟ್ರಿ ಮಾಡುತ್ತೆ. ಇದು ಹಿಮಾಚಲ್ ಪ್ರದೇಶದ ಪಾಸಸ್ ಇವು. ಆಮೇಲೆ ಉತ್ತರಾಖಂಡ್ ಪಾಸಸ್ ಬಂತಂತಾರೆ ಲಿಪು ಲೇಕ್ ಪಾಸು, ನಿತಿ ಪಾಸು, ಮನಾ ಪಾಸು ಮತ್ತು ಮುಲಿಬ್ಲಾ ಪಾಸು. ಹಾಗೆಯೇ ಸಿಕ್ಕಿಮಿಗೆ ಬಂದರೆ ನಾಥುಲಾ ಪಾಸು, ಜಲೆಪ್ಲಾ ಪಾಸು. ಅರುಣಾಚಲ್ ಪ್ರದೇಶಿಗೆ ಹೋದರೆ ದಿಬಾಂಗ್ ಪಾಸು, ಇದು ದಿಬು ಪಾಸು. ಆಮೇಲೆ ಅಲ್ಲೇ ದಿಬು ಪಾಸು ಇದೆ. ಇದೇನಪ್ಪ ಅಂದರೆ ದಿಬು ಪಾಸ್ ಯಾಕೆ ಇಂಪಾರ್ಟೆಂಟ್ ಅಂದರೆ ಇದು ಮೂರು ಕಂಟ್ರೀಸ್ ಕೂಡಿ ಬರುತ್ತೆ. ಯಾವುದು ಇಂಡಿಯಾ, ಚೈನಾ, ಮ್ಯಾನ್ಮಾರ್. ಆಮೇಲೆ ಇಂಡಿ ಪಾಸು, ಆಮೇಲೆ ಚಲ್ಕಾಲ್ ಪಾಸು. ಇವು ಬೋರ್ಘಾಟ್, ತಾಲ್ಘಾಟು, ಮಹಾರಾಷ್ಟ್ರ. ಯಾವುದು ಘಾಟ್ ಅಂತ ಬಂತಂದರೆ ಸದರ್ನ್ ಇಂಡಿಯಾ ಒಳಗಡೆ ಲೊಕೇಟ್ ಇರುತ್ತೆ. ಇದೊಂದು ನೆನಪಿಟ್ಕೊಳ್ಳಿ. ನೋಡಿಲಿ, ಬೋರ್ಘಾಟು, ತಾಲ್ಘಾಟು, ಪಾಲ್ಘಾಟು ಇವೆಲ್ಲ ಏನಪ್ಪ ಅಂತಂದರೆ ಸದರ್ನ್ ಇಂಡಿಯಾ ಒಳಗೆ ಬರುತ್ತೆ. ಅವಾಗ ಈಗ ಕೆಲವೊಂದು ನಾನು ಹೆಂಗೆ ನೆನಪಿಟ್ಕೋತಿದ್ದೆ ಅಂತಂತಂದರೆ ಜಮ್ಮು ಆ್ಯಂಡ್ ಕಾಶ್ಮೀರ ಅಥವಾ ಲದಾಖ್ ನಾನು ಹೆಂಗೆ ನೆನಪಿಟ್ಕೋತಾ ಇದ್ದೆ ಅಂತಂದರೆ ಒಂದು ಅಗ್ರಿಕಲ್ಚರಲ್ಲಿ ABM ಕೋರ್ಸ್ ಅಂತ ಬರುತ್ತೆ. ಆಮೇಲೆ ಅಗ್ರಿಕಲ್ಚರಲ್ಲಿ ಒಂದು ಇಂಪಾರ್ಟೆಂಟ್ ಇದು ಹಾಟೆಸ್ಟ್ ಟಾಪಿಕ್ ಅಂತಂದರೆ ZBNF. ಇದರಿಂದ ABM ಇಂದ ಅಗಿಲ್ ಪಾಸು, ಬನಿಹಾಲ್ ಪಾಸು, ಮಿಂಟಾಕ ಪಾಸು. ಆಮೇಲೆ ZBNF ಅಂತಂದ್ರೆ ಜೋಜಿಲಾ ಪಾಸು. ಇದು ಜಮ್ಮು ಆ್ಯಂಡ್ ಕಾಶ್ಮೀರ್ ಮತ್ತು ಲದಾಖಿಂದ ಇದು ನಾನು ಹಿಂಗೆ ನೆನಪಿಟ್ಕೋತಿದ್ದೆ. ನೆಕ್ಸ್ಟು ಹಿಮಾಚಲ್ ಪ್ರದೇಶಕ್ಕೆ ಬಂತು ಅಂತಂತಂದರೆ ಫಾರ್ ಎಕ್ಸಾಂಪಲ್ DRBS ಅಂತ ನೆನಪಿಟ್ಕೊತಿದ್ದೆ. ಇಲ್ಲೇನಪ್ಪ ಅಂತಂತಂದರೆ ದೇಬಾಸ್ ಪಾಸು, ಬಾರಾಲಾಚಲ ಪಾಸು, ರೋಹತಾಂಗ್ ಪಾಸು, ಶಿಪ್ಕಿಲಾ ಪಾಸು.
ಹೀಗೆ ಈ ಥರ ನೆನಪಿಟ್ಕೋತೆ. ನೀವು ಏನಾದರೂ ನಿಮ್ಮ ಕೋಡ್ ವರ್ಡ್ ಆದರೆ ನೀವು ಕೋಡ್ ವರ್ಡಲ್ಲೇ ನೆನಪಿಟ್ಕೊಳ್ಳಿ. ಇವೆಲ್ಲ ಪಾಸಸ್ಸು ಇಂಪಾರ್ಟೆಂಟು. ಆಮೇಲೆ ಇದು ಹಿಂದಿನ ಟಾಪಿಕ್ಸ್ ಪೂರ್ವಾಂಚಲ್ ಹಿಲ್ಸ್ ಆಗಲಿ, ಟ್ರಾನ್ಸ್ ಹಿಮಾಲಯಸ್ ಆಗಲಿ, ಇಂಡಿಯನ್ ಹಿಮಾಲಯಸ್ ಆಗಲಿ, ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಇದೇನಪ್ಪ ಅಂತಂದರೆ ಪಾರ್ಟ್ 1 ಆಫ್ ಏನಪ್ಪ ಅಂತಂತಂದರೆ ಫಿಸಿಕಲ್ ಫೀಚರ್ಸ್ ಆಫ್ ಫಿಜಿಯೋಗ್ರಫಿ ಆಫ್ ಇಂಡಿಯಾ. ಆಮೇಲೆ ಪಾರ್ಟ್ 2 ಏನಪ್ಪ ಅಂತಂದರೆ ಪ್ಲೇನ್ಸನ್ನು ನೋಡೋಣ, ಕೋಸ್ಟಲ್ ಲ್ಯಾಂಡನ್ನು ನೋಡೋಣ. ಎಷ್ಟು ಪಾರ್ಟ್ ಆಗುತ್ತೆ ಅಷ್ಟು ಪಾರ್ಟ್ ಮಾಡೋಣ. ಎಲ್ಲ ಪಾರ್ಟ್ ಮಾಡಿ ನಾನು ನಿಮಗೆ ಈ ಫಿಜಿಯೋಗ್ರಫಿಕ್ ಡಿವಿಷನ್ ಆಫ್ ಇಂಡಿಯಾನ ಮುಗಿಸ್ಕೊಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.